ಎಲ್ರಿಗೂ ನನ್ನ ಗಾಡೆಸ್ ಎನರ್ಜಿ ಚಾನಲ್ಗೆ ಸುಸ್ವಾಗತ. ಬ್ಯಾಕ್ಗ್ರೌಂಡಲ್ಲಿ ಏನಾದರೂ ಫ್ಯಾನ್ ನಾಯ್ಸ್ ಕೇಳ್ತಾ ಇದ್ದರೆ ನಾನು ನಿಜವಾಗ್ಲೂ ಐ ಆಮ್ ರಿಯಲಿ ಸಾರಿ. ಫ್ಯಾನ್ ಇಲ್ಲದೆ ತುಂಬ ಶೆಕೆ ಆಗುತ್ತೆ, ಸೊ ಫ್ಯಾನ್ ಹಾಕ್ಕೊಂಡಿದ್ದೀನಿ. ಏನಾದರೂ ಬ್ಯಾಕ್ಗ್ರೌಂಡಲ್ಲಿ ಫ್ಯಾನ್ ನಾಯ್ಸ್ ಕೇಳಿದ್ರೆ ಅಥವಾ ವೆಹಿಕಲ್ಸ್ ನಾಯ್ಸ್ ಏನಾದರೂ ಕೇಳಿಸಿದ್ರೆ ದಯವಿಟ್ಟು ಇಗ್ನೋರ್ ಮಾಡಿ. ಇವತ್ತು ನೀವೆಲ್ಲರೂ ನನಗೆ ರಿಕ್ವೆಸ್ಟ್ ಮಾಡ್ತಿದ್ದ ವಿಡಿಯೋನ ನಾನು ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೀನಿ. ಎಸ್, ಮ್ಯಾರೇಜ್ ಮ್ಯಾನಿಫೆಸ್ಟೇಷನ್ ವಿಡಿಯೋ. ಹೇಗೆ ಲೈಕ್ ನಿಮ್ಮ ಡಿಸೈರ್ಡ್ ಪರ್ಸನ್ ಜೊತೆ ಒಂದು ಸ್ಪೆಸಿಫಿಕ್ ಪರ್ಸನ್ ಆಗಿರ್ಬೋದು, ನೀವು ಇಷ್ಟಪಟ್ಟಿರೋರ ಜೊತೆ ಆಗಿರ್ಬೋದು, ಹೇಗೆ ಮದುವೆನ ಮ್ಯಾನಿಫೆಸ್ಟ್ ಮಾಡ್ಕೊಳೋದು ಅನ್ನೋದ್ರ ಬಗ್ಗೆ ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನೀವೇನಾದರೂ ಹೊಸಬ್ರಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ನೋಟಿಫಿಕೇಷನ್ ಬೆಲ್ನ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೂ ಕೂಡ ಸ್ಟ್ರೈಟಾಗಿ ನಿಮ್ಮ ಮೊಬೈಲ್ಗೆ ಬಂದು ತಲುಪುತ್ತೆ. ಓಕೆನಾ? ಸೊ ನೀವೇನಾದರೂ ಹೊಸಬ್ರಾಗಿದ್ದರೆ, ನಾನು ನನ್ನ ಚಾನಲಲ್ಲಿ ಯಾವ ರೀತಿ ವಿಡಿಯೋಸ್ ಮಾಡ್ತೀನಿ ಅಂತ ಗೊತ್ತಿಲ್ಲ ಅಂತ ಅಂದರೆ, ನಾನು ನನ್ನ ಎಲ್ಲ ವಿಡಿಯೋಸಲ್ಲೂ ಕೂಡ ನಮ್ಮ ಅಜಾಗೃತ ಮನಸ್ಸಿನ ಶಕ್ತಿನ ಉಪಯೋಗಿಸ್ಕೊಂಡು ಹೇಗೆ ಮ್ಯಾನಿಫೆಸ್ಟ್ ಮಾಡೋದು ಅನ್ನೋದ್ರ ಬಗ್ಗೆ ನಿಮ್ಗೆಲ್ರಿಗೂ ತಿಳಿಸ್ಕೊಡ್ತೀನಿ. ಇಂಟ್ರೆಸ್ಟ್ ಇದ್ದರೆ ಕೊನೆ ತನಕ ವಿಡಿಯೋ ನೋಡಿ. ತುಂಬ ಜನ ವಿಡಿಯೋಸ್ ನೋಡ್ತೀರಾ ಬಟ್ ಲೈಕ್ ಮಾಡೋದನ್ನ ಮರ್ತು ಹೋಗ್ತೀರಾ. ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋ ಕೊನೆ ತನಕ ನೋಡೋಕ್ಕಿಂತ ಮುಂಚೆ ಲೈಕ್ ಮಾಡಿಬಿಟ್ಟು ಸ್ಟಾರ್ಟ್ ಮಾಡಿ. ಓಕೆನಾ? ಓಕೆ, ಸೊ ಈಗ ಇವತ್ತು ವಿಡಿಯೋಗೆ ಬರೋಣ. ನಮ್ಮ ಸ್ಪೆಸಿಫಿಕ್ ಪರ್ಸನ್ ಜೊತೆ ಅಥವಾ ನಮ್ಮ ಡಿಸೈರ್ಡ್ ಪರ್ಸನ್ ಜೊತೆ ಹೇಗೆ ಮ್ಯಾರೇಜ್ನ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳೋದು, ಹೇಗೆ ನಾವು ಇಷ್ಟಪಟ್ಟಿದ್ದ ವ್ಯಕ್ತಿ ಜೊತೆ ಮದುವೆ ಆಗೋದು, ಅದು ವಿತ್ ಮನೆಯವ್ರ ಪರ್ಮಿಷನ್, ಅಥವಾ ನಿಮಗೆ ಯಾವ ಥರ ಮ್ಯಾನಿಫೆಸ್ಟ್ ಮಾಡ್ಕೊಬೇಕು ನಿಮ್ಮ ಮದುವೆನ ಅಂತಿರುತ್ತೋ, ತಲೆಯಲ್ಲಿ ಒಂದು ಸ್ಪೆಸಿಫಿಕ್ ಪರ್ಸನ್ ಐಡಿಯಾ ಇದ್ದರೆ ಅವ್ರ ಜೊತೆ ಹೇಗೆ ಮದುವೆ ಆಗೋದು, ಅಥವಾ ನಾರ್ಮಲ್ ಆಗಿ ಮದುವೆ ಮ್ಯಾನಿಫೆಸ್ಟ್ ಮಾಡ್ಕೊಬೇಕಂತ ಅಂದ್ಕೊಂಡಿದ್ರೆ ಸೊ ಅವರಿಗೆ ಇವತ್ತಿನ ಈ ವಿಡಿಯೋ. ಓಕೆನಾ? ಇಂಟ್ರೆಸ್ಟ್ ಇದ್ದರೆ ಕೊನೆ ತನಕ ನೋಡಿ. ಆ್ಯಂಡ್ ಖಂಡಿತ ಐ ಹೋಪ್ ಈ ವಿಡಿಯೋ ನೋಡಾದಮೇಲೆ ನಿಮಗೆ ಬೇಕಾಗಿರೋ ಆನ್ಸರ್ ಖಂಡಿತ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹೆಲ್ಪ್ ಆಗಿರೋ ದಯವಿಟ್ಟು ವಿಡಿಯೋದಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಓಕೆನಾ? ಏನಂತ ಅಂದರೆ, ಮ್ಯಾನಿಫೆಸ್ಟೇಷನ್ ಅಂತ ಅಂದರೆ ಏನು? ಮ್ಯಾನಿಫೆಸ್ಟೇಷನ್ ಅಂತ ಅಂದರೆ ನಿಮ್ಮ ಯೋಚನೆಗಳನ್ನ ಬದಲಾಯಿಸ್ಕೊಳ್ಳೋದ್ರ ಮೂಲಕ ನಿಮ್ಮ ರಿಯಾಲಿಟಿನ ಬದಲಾಯಿಸ್ಕೊಳ್ಳೋದು. ಅರ್ಥ ಆಯ್ತಾ? ನೀವು ಪ್ರತಿಯೊಂದಕ್ಕೂ ನನಗೆಲ್ಲರೂ ಬಂದುಬಿಟ್ಟು ಪ್ರತಿಯೊಂದಕ್ಕೂ ವಿಡಿಯೋ ರಿಕ್ವೆಸ್ಟ್ ಮಾಡ್ತೀರಾ. ಫಿಸಿಕಲ್ ಅಪಿಯನ್ಸ್ ಮ್ಯಾನಿಫೆಸ್ಟ್ ಮಾಡೋದು ಹೇಗೆ ವಿಡಿಯೋ ಮಾಡಿ, ಹೈಟ್ ಇನ್ಕ್ರೀಸ್ ಮಾಡೋದು ಹೇಗೆ ವಿಡಿಯೋ ಮಾಡಿ, ಮ್ಯಾರೇಜ್ನ ಮ್ಯಾನಿಫೆಸ್ಟ್ ಮಾಡೋದು ಹೇಗೆ ವಿಡಿಯೋ ಮಾಡಿ, ದುಡ್ಡನ್ನ ಹೇಗೆ ಮ್ಯಾನಿಫೆಸ್ಟ್ ಮಾಡ್ಕೊಬೇಕು ಅದ್ರ ಬಗ್ಗೆ ವಿಡಿಯೋ ಮಾಡಿ, ಮನೆ ಹೇಗೆ ಮ್ಯಾನಿಫೆಸ್ಟ್ ಮಾಡ್ಕೊಬೇಕು ಅದ್ರ ಬಗ್ಗೆ ವಿಡಿಯೋ ಮಾಡಿ. ನಿಜ ಹೇಳ, ಮ್ಯಾನಿಫೆಸ್ಟೇಷನ್ ಅಂತ ಏನು ಅಂತ ಅರ್ಥ ಆದರೆ ನಿಮಗೆ ಇದ್ರ ಯಾವುದ್ರೂ ವೀಡಿಯೋಸು ನಿಮಗೆ ಬೇಕಾಗಿಲ್ಲ ಅಷ್ಟೇ. ಎಲ್ಲದೂ ಕೂಡ ಸಿಂಪಲ್. ಆ್ಯಂಡ್ ನನಗೆ ಗೊತ್ತಿಲ್ಲ ನೀವು ಯಾಕೆ ಇಷ್ಟು ಕಾಂಪ್ಲಿಕೇಟೆಡ್ ಮಾಡ್ಕೊತೀರಾ ಮ್ಯಾನಿಫೆಸ್ಟೇಷನ್ ಮಾಡೋದು ಅಂತ. ಪ್ರತಿಯೊಂದನ್ನು ಮ್ಯಾನಿಫೆಸ್ಟೇಷನ್ ಮಾಡೋದು ತುಂಬ ಈಸಿ, ತುಂಬ ಸುಲಭ. ತುಂಬ ಕಷ್ಟ ಅನ್ನೋದು ಯಾವುದೂ ಇಲ್ಲ ಈ ಪ್ರಪಂಚದಲ್ಲಿ. ಸಪೋಸ್ ನಿಮ್ಗೇನಾದರೂ ತುಂಬ ಸಣ್ಣ ವಯಸ್ಸಿಂದಾನು, ಈಗ ಆ್ಯಕ್ಚುಲಿ ಕೇಳಿರ್ತೀರಲ್ವ, ಸಣ್ಣ ವಯಸ್ಸಿಂದಾನು ನಮಗೆಲ್ಲ ಒಂದು ಕಾಮನ್ ಆಗಿ ಹೇಳ್ಕೊಂಬಂದಿರ್ತಾರೆ, ನಮ್ಗೆ ಲೈಫಲ್ಲಿ ಏನಾದರೂ ಸಿಗಬೇಕಂದ್ರೆ ಕಷ್ಟಪಡಬೇಕು, ಅದು ಬೇಕಾ ಕಷ್ಟಪಡಬೇಕು, ಇದು ಬೇಕಾ ಕಷ್ಟಪಡಬೇಕಂದ್ರೆ ನಮ್ಮನ್ನು ಒಂದು ಲೈಕ್ ಹೇಗೆ ಗೊತ್ತಾ, ಒಂದು ಬೌಂಡ್ರಿ ಮಾಡ್ಕೊಂಡ್ಬಿಟ್ಟಿದ್ದೀವಿ. ನಮ್ಮ ಸುತ್ತಾನೆ ನಾವೊಂದು ಸರ್ಕಲ್ ಹಾಕ್ಕೊಂಡ್ಬಿಟ್ಟಿದ್ದೀವಿ. ಆ ಸರ್ಕಲ್ನ ದಾಟಿ ನಾವು ಯಾರೂ ಆಚೆ ಹೋಗ್ತಿಲ್ಲ. ಬಟ್ ರಿಯಾಲಿಟಿ ಏನಂತ ಅಂದರೆ, ನೀವು ಏನು ಯೋಚನೆ ಮಾಡ್ತೀರಾ ಅದು ಮಾತ್ರ ನೀವು ನಿಮ್ಮ ಜಗತ್ತಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಸಾಧ್ಯ. ನಾನು ಇದನ್ನು ಪ್ರತಿ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ. ನೀವು ಏನನ್ನಾದರೂ ಮ್ಯಾನಿಫೆಸ್ಟ್ ಮಾಡ್ಕೊಬೇಕಂತ ಅಂದರೆ ನೀವು ಅದ್ರ ಮೇಲಿರುವಂತಹ ಯೋಚನೆಗಳನ್ನ ಬದಲಾಯಿಸ್ಕೊಳ್ಳಿ ಸಾಕು. ನೀವೇನೂ ಮಾಡಬೇಕಿಲ್ಲ. ಒಂದು ಸ್ಪೆಸಿಫಿಕ್ ಪರ್ಸನ್ನ ಮ್ಯಾನಿಫೆಸ್ಟ್ ಮಾಡ್ತೀರಾ ಅಥವಾ ಒಂದು ಮ್ಯಾರೇಜ್ನ ಮ್ಯಾನಿಫೆಸ್ಟೇಷನ್, ಓಕೆ, ಆ ಸ್ಪೆಸಿಫಿಕ್ ಪರ್ಸನ್ ಜೊತೆ ಮದುವೆನ ಮ್ಯಾನಿಫೆಸ್ಟ್ ಮಾಡ್ಕೊತಿದ್ದೀರಾ ಅಂತ ಅಂದ್ಕೊಳ್ಳಿ. ಸಿಂಪಲ್. ಎಲ್ಲಾದನ್ನೂ ಹೇಗೆ ಮ್ಯಾನಿಫೆಸ್ಟ್ ಮಾಡ್ಕೊತೀರೋ ಅದೇ ಥರ ಇದನ್ನು ಕೂಡ ಮ್ಯಾನಿಫೆಸ್ಟ್ ಮಾಡ್ಕೊಳೋದು. ಡಿಫ್ರೆನ್ಸ್ ಏನಿಲ್ಲ. ಥಿಂಕ್, ನೀವು ಯಾವ ಪರ್ಸನ್ ಜೊತೆ ಮದುವೆ ಆಗಬೇಕಂತ ಅಂದ್ಕೊಂಡಿದ್ದೀರೋ ಆ ಪರ್ಸನ್ಗೂ ನಿಮ್ಮ ಜೊತೆ ಮದುವೆ ಆಗೋದಕ್ಕೆ ಇಷ್ಟ. ನೀವಂದರೆ ಅವ್ರಿಗೆ ತುಂಬ ಇಷ್ಟ. ನಿಮ್ಮ ಬಿಟ್ಟರೆ ಅವ್ರಿಗೆ ಬೇರೆ ಯಾರೂ ಇಷ್ಟ ಆಗಲ್ಲ. ನಿಮ್ಮ ಜೊತೆನೇ ಅವ್ರು ಮದುವೆ ಆಗಬೇಕಂತ ಅಂದ್ಕೊಂಡಿದ್ದಾರೆ. ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ಅವ್ರ ಕಣ್ಣಿಗೆ ಕಾಣಿಸೋದೇ ಇಲ್ಲ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಅಲ್ಲ. ಮ್ಯಾನಿಫೆಸ್ಟೇಷನ್ ಅಂತ ಅಂದರೆ ಯೋಚನೆ ಮಾಡೋದು. ಯೋಚನೆ ನನಗೆ ಗೊತ್ತಿಲ್ಲ. ಅಫರ್ಮೇಷನ್, ಈಗ ನನ್ನ ಪ್ರಕಾರ ಅಫರ್ಮೇಷನ್ಸ್ ಅಂತ ಅಂದರೆ ಯೋಚನೆ.
ಸೊ ಅಫರ್ಮೇಷನ್ಸ್ಗೂ ಯೋಚನೆಗೂ ಏನೂ ಡಿಫ್ರೆನ್ಸ್ ಇಲ್ಲ. ಬಿಕಾಸ್ ನಾನು ಒಂದು ವಿಷಯ ಹೇಳಬೇಕೇನಂದರೆ, ಅಫರ್ಮೇಷನ್ಸ್ ಅಂದರೆ ಎಲ್ಲರೂ ಮೆಥಡ್ ಅಂತ ಅಂದ್ಕೊಂಡಿದ್ದೀರಾ, ಅದೊಂದು ಟೆಕ್ನಿಕ್ ಅಂತ ಅಂದ್ಕೊಂಡಿದ್ದೀರಾ. ಬಟ್ ಲಿಟ್ರಲಿ ಹೇಳ, ಅಫರ್ಮೇಷನ್ ಅಂದರೆ ನಿಮ್ಮ ಯೋಚನೆ, ನೀವೇನು ಯೋಚನೆ ಮಾಡ್ತೀರಲ್ಲ ಅದು. ನೀವು ಮಾಡಬೇಕಾಗಿರೋದು ಏನು? ಓಕೆ, ಮ್ಯಾರೇಜ್ನ ಮ್ಯಾನಿಫೆಸ್ಟೇಷನ್ ಮಾಡ್ಕೊತಿದ್ದೀರಾ ಅಂತ ಅಂದ್ಕೊಳ್ಳಿ. ನೀವು ನಿಮ್ಮ ಫೇವರಲ್ಲಿ, ಅಂದರೆ ನಾನು ಮದುವೆ ಆಗ್ತೀನಿ, ನನ್ನ ಸ್ಪೆಸಿಫಿಕ್ ಪರ್ಸನ್ ಜೊತೆ ಮದುವೆ ಆಗ್ತೀನಿ, ಇಷ್ಟರಲ್ಲೇ ನನಗೆ ಮದುವೆ ಆಗುತ್ತೆ, ನಾನು ಇಷ್ಟಪಟ್ಟಿರೋ ವ್ಯಕ್ತಿ ಜೊತೆ ನನಗೆ ಮದುವೆ ಆಗುತ್ತೆ ಅಂತ ಯೋಚನೆ ಮಾಡೋದು, ಅಥವಾ ಇಮ್ಯಾಜಿನೇಷನ್ ಮಾಡ್ಕೊಳೋದು. ನಿಮಗೆ ಯಾವುದು ಈಸಿ? ಜಸ್ಟ್ ನಿಮಗೆ ನೀವು ಸ್ಟೇಟ್ಮೆಂಟ್ಸ್ ಥರ ನಿಮಗೆ ನೀವು ಒಂದಿಷ್ಟು ಲೈಕ್ ಅಫರ್ಮೇಷನ್ಸ್ ಹೇಳ್ಕೊಳೋದು ಈಸಿನಾ, ಅಥವಾ ವಿಜುವಲೈಸೇಷನ್, ಒಂದು ಸೀನ್ನ ಇಮ್ಯಾಜಿನ್ ಮಾಡ್ಕೊಳೋದು ಇಷ್ಟನಾ? ಓಕೆ, ವಿಜುವಲೈಸೇಷನ್ ಬಗ್ಗೆ ಹೇಳ್ತೀನಿ ನೋಡಿ. ಯಾರ್ಯಾರಿಗೆ ವಿಜುವಲೈಸೇಷನ್ ಇಷ್ಟ ಅವರು ಏನು ಮಾಡಿ, ನೀವು ಯಾರು ಓಕೆ ಯಾರ ಜೊತೆ ಮದುವೆ ಆಗಬೇಕಂತ ಅಂದ್ಕೊಂಡಿದ್ದೀರಾ ಆ ವ್ಯಕ್ತಿ ಜೊತೆ ಲೈಕ್ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ನೀವು ಕಲ್ಯಾಣ ಮಂಟಪದಲ್ಲಿ ಕೂತಿದ್ದೀರಾ, ನಿಮ್ಮ ಜೊತೆ ಆ ಪರ್ಸನ್ ಇದ್ದಾರೆ, ಓಕೆ, ಅವ್ರ ಜೊತೆ ನಿಮ್ಮ ಮದುವೆ ಆಗ್ತಿದೆ. ಈ ರೀತಿಯಾಗಿ ಒಂದು ಸಣ್ಣ ಸೀನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಓಕೆ, ಒಂದು 10 ಸೆಕೆಂಡ್ಸ್ ಒಳಗಡೆ ಇರಲಿ ಆ ಸೀನ್, ಓಕೆನಾ? ಸೊ ನೀವು ಯಾವ ಥರ ಬಟ್ಟೆ ಹಾಕ್ಕೊಂಡಿರ್ತೀರಾ, ನಿಮ್ಮ ಕಲ್ಯಾಣ ಮಂಟಪ ಹೇಗಿರಬೇಕು, ನಿಮ್ಮ ಮದುವೆ ಅರೇಂಜ್ಮೆಂಟ್ಸ್ ಹೇಗಿರಬೇಕು, ಅದನ್ನೆಲ್ಲ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಆ ಇಮ್ಯಾಜಿನೇಷನ್ನ ಲೂಪ್ ಮಾಡ್ತಾ ಹೋಗಿ ನಿಮ್ಮ ಮೈಂಡಲ್ಲಿ. ಲೂಪ್ ಅಂದರೆ ಆ ಸೇಮ್ ಇಮ್ಯಾಜಿನೇಷನ್ ಏನು 10 ಸೆಕೆಂಡ್ ಒಳಗಡೆ ಇರೋವಂತಹ ಇಮ್ಯಾಜಿನೇಷನ್ ಏನು ಮಾಡ್ಕೊಂಡಿರ್ತೀರಾ ಅದನ್ನು ಮತ್ತೆ ಮತ್ತೆ ರಿಪೀಟ್, ಅದೇ ಲೈಕ್ ಇಮ್ಯಾಜಿನೇಷನ್ನ ನಿಮ್ಮ ಕಣ್ಮುಂದೆ ತಗೊಂಡು ಬನ್ನಿ. ಸೇಮ್ ಸೀನ್, ಸೇಮ್ ಅದನ್ನೇ ನಿಮ್ಮ ಮೈಂಡಲ್ಲಿ ಯಾವಾಗಲೂ ರಿಪೀಟ್ ಮಾಡ್ತಾ ಹೋಗಿ. ಸೊ ಇದು ವಿಜುವಲೈಸೇಷನ್ ಅಂದರೆ. ನೀನು ಸ್ಕ್ರಿಪ್ಟಿಂಗ್ ಬಂದರೆ, ಓಕೆ, ನೀವು ಹೇಗೆ ಮದುವೆ ಆಗಬೇಕಂತ ಅಂದ್ಕೊಂಡಿದ್ದೀರಾ, ಲೈಕ್ ನಾನೇನು ಹೇಳಲ್ಲ, ಡೈರೆಕ್ಟು ನೀವು ಸಣ್ಣ ಸಣ್ಣದಕ್ಕೆ ಅಫ್ರಮ್ ಮಾಡ್ಕೊತೆಲ್ಲ ಹೋಗಬೇಡಿ. ಡೈರೆಕ್ಟ್ ನಿಮಗೆ ಅದು ಒಂದು ಸ್ಪೆಸಿಫಿಕ್ ಪರ್ಸನ್ ಜೊತೆ ಮದುವೆ ಆಗಬೇಕಿದೆ, ಸೊ ಆ ಸ್ಪೆಸಿಫಿಕ್ ಪರ್ಸನ್ ಜೊತೆ ನೀವು ಮದುವೆ ಆಗ್ತಿದ್ದೀರಾ. ಸೊ ಮದುವೆ ಆಗಬೇಕಾದ್ರೆ ನಿಮಗೆ ಆ ಒಂದು ಎನ್ವೈರ್ನಮೆಂಟ್ ಹೇಗಿರಬೇಕು ಅದನ್ನು ನೀವು ಸ್ಕ್ರಿಪ್ಟಿಂಗ್ ಮಾಡಬೇಕಾದ್ರೆ ಬುಕ್ಕಲ್ಲಿ ಬರೀತೀರಲ್ವ, ಒಂದು ಕತೆ ಬರೀತೀರಲ್ವ, ಓಕೆ ನನಗೆ ಈ ಪರ್ಸನ್ ಜೊತೆ ಮದುವೆ ಆಗ್ತಿದೆ, ಈ ಥರ ಅರೇಂಜ್ಮೆಂಟ್ಸ್ ಇದೆ, ಈ ರೀತಿ ನಿಮಗೆ ಒಂದು ಲೈಕ್ ಸ್ಟೋರಿ ಥರ ಬರೆಯೋದು ಕಷ್ಟನ. ನಂಗೆ ಗೊತ್ತಿಲ್ಲ ಎಷ್ಟು ಜನಕ್ಕೆ ಲೈಕ್ ಡೈರಿ ಬರೆಯೋ ಅಭ್ಯಾಸ ಇದೆ ಅಂತ. ಅಂದರೆ ಕೆಲವೊಂದಿಷ್ಟು ಜನ ಅವ್ರ ಲೈಫಲ್ಲಿ ಏನೇನು ನಡೆಯುತ್ತೆ ಅದನ್ನೆಲ್ಲ ಅವರು ಒಂದು ಬುಕ್ಕಲ್ಲಿ ಡೈರಿಯಲ್ಲಿ ಬರೆದಿಡ್ತಾರೆ. ಆ ಅಭ್ಯಾಸ, ಆ ಹ್ಯಾಬಿಟ್ ನಿಮಗಿದ್ರೆ ಖಂಡಿತ ನಿಮಗೆ ಸ್ಕ್ರಿಪ್ಟಿಂಗ್ ತುಂಬ ಈಸಿ ಆಗುತ್ತೆ. ಏನು ಮಾಡ್ತೀರಾ ಸ್ಕ್ರಿಪ್ಟಿಂಗಲ್ಲಿ? ಬುಕ್ ತೊಗೊಂಡು ಜರ್ನಲ್ ತೊಗೊಳ್ಳಿ. ಸೊ ತೊಗೊಂಡು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿ. ಲೈಕ್ ಹೇಗಿರಬೇಕು ನಿಮ್ಮ ಮದುವೆ, ಹೇಗಿರಬೇಕು ನಿಮ್ಮ ಪರ್ಸನ್, ಒಟ್ಟು ಆ ಒಂದು ಡೈಲಿ, ಓಕೆ ನಾನು ಈ ಪರ್ಸನ್ ಜೊತೆ ಈ ಡೇಟಲ್ಲಿ ಮದುವೆ ಆಗ್ತಿದ್ದೀನಿ, ಸೊ ಅವ್ರು ನನ್ನ ಹಿಂಗೆ ನೋಡ್ಕೊತಿದ್ದಾರೆ, ಆ್ಯಂಡ್ ಈ ಮದುವೆ ಈ ರೀತಿ ಆಗ್ತಿದೆ, ಈ ಕಲ್ಯಾಣ ಮಂಟಪದಲ್ಲಿ ಆಗ್ತಿದೆ, ಈ ಥರ ಅರೇಂಜ್ಮೆಂಟ್ಸಿಂದ ಆಗ್ತಿದೆ. ಸುಮ್ಮನೆ ಡಿಸ್ಕ್ರೈಬ್ ಮಾಡಿ. ಒಂದು ಇಮ್ಯಾಜಿನೇಷನ್ ಅನ್ನೋದಂತೂ ನಿಮ್ಮ ತಲೆಯಲ್ಲಿ ಇರುತ್ತಲ್ಲ, ನನ್ನ ಮದುವೆ ಹೀಗಾಗಬೇಕು, ನನ್ನ ಮದುವೆ ಇಂಥ ಪರ್ಸನ್ ಜೊತೆ ಆಗಬೇಕು, ಮದುವೆ ಈ ಥರ ಇರಬೇಕು ಅಂತ ಎಲ್ಲ ಹೇಳಿಬಿಟ್ಟು ಒಂದಿಷ್ಟು ಸಿನೋರಿಯಸ್ ಇರುತ್ತಲ್ಲ, ಆ ಒಂದು ಸಿನೋರಿಯಸ್ನ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಅದನ್ನು ಬರಿತಾ ಹೋಗಿ. ಅದೇ ಸೇಮ್ ಸ್ಕ್ರಿಪ್ಟ್ನ ಡೈಲಿ ರಿಪೀಟ್ ಮಾಡ್ತಾ ಹೋಗಿ. ಓಕೆ, ಇವತ್ತು ತೊಗೊತೀರಾ, ಒಂದು ಡೈರಿ ತೊಗೊತೀರಾ, ಬರಿತೀರಾ ನನ್ನ ಮದುವೆ ಹೀಗಿರುತ್ತೆ ಅಂತ. ಲೈಕ್ ನನ್ನ ಮದುವೆ ಈ ಥರ ಇರುತ್ತೆ, ನನ್ನ ಕಲ್ಯಾಣ ಮಂಟಪದಲ್ಲಿ ಇವತ್ತು ಈ ಡೇಟಲ್ಲಿ ಈ ಸ್ಪೆಸಿಫಿಕ್ ಪರ್ಸನ್ನ ಮದುವೆ ಆಗ್ತಿದ್ದೀನಿ. ಲೈಕ್ ಓಕೆ, ಇಟ್ಸ್ ಓಕೆ, ಫ್ಯೂಚರ್ ಯಾವುದೋ ಒಂದು ಡೇಟ್ ತೊಗೊಳ್ಳಿ, ನಿಮಗೆ ಇಷ್ಟ ಆಗುವಂಥ ಡೇಟ್, ಆ ಡೇಟ್ನ ತೊಗೊಂಡು ಇವತ್ತು ಹಾಕಿ. ಆ ಫ್ಯೂಚರ್ ಈಗ ನಿಮ್ಮ ಕಣ್ಮುಂದೆ ನಡೀತಿದೆ ನೋಡಿ. ನಾನು ಒಂದು ವಿಷಯ ಹೇಳ್ತೀನಿ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಭವಿಷ್ಯನೂ ಗೊತ್ತಿಲ್ಲ, ಭೂತಕಾಲನೂ ಗೊತ್ತಿಲ್ಲ. ಅಂದರೆ ಅದಕ್ಕೆ ಫ್ಯೂಚರ್ ಕೂಡ ಗೊತ್ತಿಲ್ಲ, ಪಾಸ್ಟ್ ಕೂಡ ಗೊತ್ತಿಲ್ಲ. ಅದಕ್ಕೆ ಗೊತ್ತಿರೋದು ಒಂದೇ, ಪ್ರೆಸೆಂಟ್ ಮೂಮೆಂಟ್. ನೀವು ಏನೇ ಮಾತಾಡಿ, ಏನೇ ಆಫರ್ ಮಾಡಿ, ಏನೇ ಹೇಳಿ, ಅದು ಯಾವಾಗಲೂ ಅದು ತಗೊಳೋದೇನೆಂದರೆ ಈ ಮೂಮೆಂಟಲ್ಲೇ ಆ ಎಲ್ಲ ಸಿಚುವೇಶನ್ ಆಗ್ತಿದೆ ಅಂತ. ಸಪೋಸ್ ನೀವು ಇಮ್ಯಾಜಿನ್ ಮಾಡ್ತಿದ್ದೀರಾ ಅಥವಾ ಸ್ಕ್ರಿಪ್ಟ್ ಮಾಡ್ತಿದ್ದೀರಾ, ನಿಮ್ಮ ಮೈಂಡಿಗೆ ನಿಜವಾಗ್ಲೂ ಗೊತ್ತಾಗಲ್ಲ ನೀವು ಇಮ್ಯಾಜಿನ್ ಮಾಡ್ತಿದ್ದೀರಾ ಅಥವಾ ಸ್ಕ್ರಿಪ್ಟ್ ಮಾಡ್ತಿದ್ದೀರಾ ಅಂತ. ಅದಕ್ಕೆ ಒಂದೇ ಗೊತ್ತಾಗೋದು, ಓಕೆ ಇವರೇನೋ ಹೇಳ್ತಿದ್ದಾರೆ, ಅದು ಈ ಮೂಮೆಂಟಲ್ಲಿ ಇಲ್ಲಿ ನಡೀತಿದೆ ಅನ್ನೋದು ಮಾತ್ರ ಅದಕ್ಕೆ ಗೊತ್ತಿರುತ್ತೆ. ಸೊ ಏನು ಮಾಡುತ್ತೆ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅದನ್ನು ನಿಜ ಮಾಡುತ್ತೆ. ಸೊ ಏನು ಮಾಡಿ, ಇವತ್ತು ಓಕೆ ಇವತ್ತು ತೊಗೊತೀರಾ, ಜರ್ನಲ್ ಮಾಡ್ತೀರಾ, ಲೈಕ್ ಸ್ಕ್ರಿಪ್ಟಿಂಗ್ ಬರೀತೀರಾ, ಓಕೆ ನಾನು ಈ ಸ್ಪೆಸಿಫಿಕ್ ಪರ್ಸನ್ ಜೊತೆ ಈ ಕಲ್ಯಾಣ ಮಂಟಪದಲ್ಲಿ ಈ ಡೇಟಲ್ಲಿ ಎಲ್ಲರೂ ಒಪ್ಪಿಗೆಯಿಂದ, ಲೈಕ್ ಮನೆಯವರ ಒಪ್ಪಿಗೆಯಿಂದ ಮದುವೆ ಆಗ್ತಿದ್ದೀನಿ ಅಂತ ಬರೀರಿ. ಸೊ ಇದೇ ಸ್ಕ್ರಿಪ್ಟ್ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡಿ. ನಿಮಗೆ ಸ್ಕ್ರಿಪ್ಟ್ ಮಾಡ್ಬೇಕನ್ಸ್ದಾಗೆಲ್ಲ ಡೈರಿ ತೊಗೊಂಡು ಬರೀತಾ ಹೋಗಿ. ಜಸ್ಟ್
ಹೇಗೆ ಅಂದರೆ ಓಕೆ ನಂಗೆ ಆಲ್ರೆಡಿ ಮದುವೆ ಆಗಿಬಿಟ್ಟಿದೆ, ಸೊ ಮದುವೆ ಆಗಿದೆ, ಸೊ ಈ ಡೇಟಲ್ಲಿ ಆಯಿತು, ಈ ರೀತಿ ಒಂದು ಓಕೆ ನಿಮ್ಗೆ ಹೆಂಗೆ ಬೇಕು ನೀವೇ ಕುತ್ಕೊಂಡು ಇಮ್ಯಾಜಿನ್ ಮಾಡಿ. ಓಕೆ ನನಗೆ ಯಾವ ಥರ ಸೀನ್ ಕ್ರಿಯೇಟ್ ಮಾಡಿದ್ರೆ ಅದು ನನಗೆ ಹ್ಯಾಪಿ ಕೊಡುತ್ತೆ. ಈಗ ಓಕೆ ಪ್ರೆಸೆಂಟ್ ಮೂಮೆಂಟಲ್ಲಿ ಹೇಳಿದ್ರೆ ನನಗೆ ಖುಷಿ ಅನ್ಸುತ್ತಾ, ಅಥವಾ ನಾನು ಖಂಡಿತ ಮದುವೆ ಆಗ್ತೀನಿ ಅಂತ ಬಿಲೀವ್ ಮಾಡಿಟ್ಕೊಂಡ್ರೆ ನನಗೆ ಖುಷಿ ಅನ್ಸುತ್ತಾ, ಅಥವಾ ಇಲ್ಲ ನಾನು ಆಲ್ರೆಡಿ ಮದುವೆ ಆಗಿದ್ದೀನಿ ಅನ್ನೋದು ಅಂತ ಅಂದ್ಕೊಂಡು ಬದುಕೋದು ನನಗೆ ಖುಷಿ ಕೊಡುತ್ತಾ, ಯಾವ ರೀತಿ ನಿಮಗೆ ಖುಷಿ ಅನಿಸುತ್ತೆ ಆ ರೀತಿ ಸ್ಕ್ರಿಪ್ಟ್ ಮಾಡ್ಕೊಂಡು ಹೋಗಿ. ದೆನ್ ಅಫರ್ಮೇಷನ್ ಬಂದರೆ ಜಸ್ಟ್ ಏನೂ ಇಲ್ಲ, ನಿಮ್ಮ ಜೊತೆ ನೀವು ಮಾತಾಡ್ತಿರ್ತೀರಾ, ಯೋಚನೆ ಮಾಡ್ತಿರ್ತೀರಾ, ಏನಾದರೂ ನೋಡ್ತಿರ್ತೀರಾ, ಕೇಳ್ತಿರ್ತೀರಾ. ನೋಡಿ ನನ್ನ ಪ್ರಕಾರ ಅದನ್ನು ಯಾವುದೂ ನಾನು ಹೇಳಲ್ಲ. ಅಫರ್ಮೇಷನ್ಸ್ ಅಂದರೆ ಯೋಚನೆಗಳು ಮಾತ್ರ. ಪ್ರತಿ ಸತಿನೂ ನೀವು ಯೋಚನೆ ಮಾಡ್ತಿರ್ತೀರ, ಏನು ಮಾಡ್ತಿರೋ ಬಿಡ್ತಿರೋ ನನಗಂತೂ ಗೊತ್ತಿಲ್ಲ, ಬಟ್ ಪ್ರತಿ ಸತಿ ನೀವು ಯೋಚನೆ ಮಾಡ್ತಿರ್ತೀರ. ಓಕೆ ನಿಮ್ಗೆ ಯಾವಾಗ ನಿಮ್ಮ ಸ್ಪೆಸಿಫಿಕ್ ಪರ್ಸನ್ ನೆನಪಾಗ್ತಾರೆ, ಯಾವಾಗ ಲೈಕ್ ಒಂದಿಷ್ಟು ಸಿನಾರಿಯಾಸ್, ಓಕೆ ನಿಮ್ಮ ಸ್ಪೆಸಿಫಿಕ್ ಪರ್ಸನ್ ಅಂತ ನಿಮಗೆ ನೆನಪಾದಾಗ ಒಂದಿಷ್ಟು ಸಿನಾರಿಯಾಸ್ ನೆನಪಾಗುತ್ತೆ. ಲೈಕ್ ಅವ್ರು ನನಗೆ ಬ್ರೇಕಪ್ ಮಾಡ್ಕೊಂಡ್ರು, ಅವ್ರು ನನಗೆ ಆ ಥರ ಹೇಳಿದ್ರು, ಹರ್ಟ್ ಆಗೋಗಿ ನಡ್ಕೊಂಡ್ರು, ಈ ಥರ ಹೇಳಿದ್ರು, ಇದೆಲ್ಲನೂ ಬಿಟ್ಟು ಹಾಕಿ ಇಟ್ಸ್ ಓಲ್ಡ್ ಸ್ಟೋರಿ, ಆವಾಗ ನಡೆದಿರೋದು, ಅದನ್ನು ಈಗ ತಲೆಯಲ್ಲಿ ಇಟ್ಕೊಬೇಡಿ, ತೆಗ್ದು ಹಾಕಿ. ಅವ್ರು ಏನೇ ನಿಮ್ಮ ಎದುರುಗಡೆ ಬಿಹೇವ್ ಮಾಡಿದ್ರು ಅದು ಅವರ ಓಲ್ಡ್ ವರ್ಷನ್ ಅಷ್ಟೇ, ಓಕೆನಾ? ಸೊ ನಾವು ಅವ್ರು ಏನೇ ಮಾಡಿರಲಿ, ನಿಮ್ಮನ್ನು ಇಗ್ನೋರೇ ಮಾಡಿರಲಿ, ಜಸ್ಟ್ ನಿಮ್ಮ ಸ್ಪೆಸಿಫಿಕ್ ಪರ್ಸನ್ ಜೊತೆ ನಮಗೆ ಮದುವೆ ಆಗಬೇಕಾ, ಜಸ್ಟ್ ನಿಮಗೆ ನೀವು ಹೇಳ್ಕೊಳ್ಳಿ, ಓಕೆ ನನ್ನ ಸ್ಪೆಸಿಫಿಕ್ ಪರ್ಸನಿಗೆ ನಾನಂದರೆ ತುಂಬ ಇಷ್ಟ, ಅವ್ರಿಗೆ ನನ್ನ ಬಿಟ್ಬಿಟ್ಟು ಬೇರೆ ಯಾರೂ ಇಷ್ಟ ಆಗಲ್ಲ, ಅವ್ರಿಗೆ ನನ್ನ ಬಿಟ್ಬಿಟ್ಟು ಬೇರೆ ಯಾರೂ ಮದುವೆ ಆಗೋದಕ್ಕೆ ಇಷ್ಟನೇ ಇಲ್ಲ, ಅವರಿಗೆ ಅವ್ರ ಫಸ್ಟ್ ಟ್ರೂ ಲವ್ ನಾನೇ, ಅವ್ರು ನನಗೋಸ್ಕರ ಏನು ಬೇಕಿದ್ರು ರಿಸ್ಕ್ ತೊಗೊತಾರೆ, ನನ್ನ ಬಿಟ್ಟು ಬೇರೆ ಯಾರೂ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ, ಅವ್ರು ಆಲ್ರೆಡಿ ನನ್ನನ್ನು ಅವ್ರ ಗಂಡ ಅಂತನೋ ಹೆಂಡತಿ ಅಂತನೋ ಫಿಕ್ಸ್ ಆಗಿದ್ದಾರೆ. ಸೊ ಈ ರೀತಿ ಆಫರ್ ಮಾಡ್ಕೊಂಡು ಹೋಗಿ. ಆ್ಯಂಡ್ ಯೋಚನೆ ಮಾಡ್ತಿರ್ತೀರಲ್ವ, ನಾನು ಈಗ ಸ್ಪೆಸಿಫಿಕ್ ಪರ್ಸನ್ ಅಂತ ಅನ್ಕೊತೀರ, ಯೋಚನೆ ಮಾಡ್ತೀರಾ, ಓಕೆ ನನ್ನ ಸ್ಪೆಸಿಫಿಕ್ ಪರ್ಸನ್ ನನ್ನ ಇಷ್ಟಪಡಲ್ಲ, ನನ್ನ ಸ್ಪೆಸಿಫಿಕ್ ಪರ್ಸನ್ ನನಗೆ ಯಾವಾಗಲೂ ಮೆಸೇಜ್ ಮಾಡಲ್ಲ, ನನ್ನ ಸ್ಪೆಸಿಫಿಕ್ ಪರ್ಸನ್ ಯಾವಾಗಲೂ ನನ್ನ ಬಗ್ಗೆ ತಲೆನೇ ಕೆಡಿಸ್ಕೊಳಲ್ಲ, ಈ ರೀತಿ ಎಲ್ಲ ಹೇಳೋ ಬದಲು, ಇನ್ಸ್ಟೆಡ್ ಆಫ್ ಇದನ್ನು ಹೇಳೋ ಬದಲು ನಿಮಗೆ ಅವ್ರ ಜೊತೆ ಮ್ಯಾರೇಜ್ ಮ್ಯಾನಿಫೆಸ್ಟೇಷನ್ ಮಾಡ್ಕೊಬೇಕಂತ ಅಂದರೆ ನನ್ನ ಸ್ಪೆಸಿಫಿಕ್ ಪರ್ಸನ್ಗೆ ನಾನಂದರೆ ತುಂಬ ಇಷ್ಟ, ನನಗೋಸ್ಕರ ನನ್ನ ಸ್ಪೆಸಿಫಿಕ್ ಪರ್ಸನ್ ಏನು ಬೇಕಿದ್ರೂ ಮಾಡ್ತಾರೆ, ನನ್ನ ಜೊತೆ ಮದುವೆ ಆಗೋದು ಅವರ ಲೈಫಲ್ಲಿ ಒಂದು ಬಿಗ್ ಗೋಲ್, ನನ್ನ ಜೊತೆ ಕೊನೆವರೆಗೂ ಇರಬೇಕು ಅನ್ನೋದು ಅವ್ರ ಬಿಗ್ ಗೋಲ್, ಆ ಗೋಲ್ನ ರೀಚ್ ಆಗೋದಕ್ಕೋಸ್ಕರ ಅವ್ರು ಏನು ಬೇಕಿದ್ರೂ ಮಾಡ್ತಾರೆ. ಓಕೆ ಬಿ ಪಾಸಿಟಿವ್ ಅಷ್ಟೇ. ಆ್ಯಂಡ್ ಇನ್ನೊಂದು ಏನಂದರೆ ಮ್ಯಾನಿಫೆಸ್ಟೇಷನ್ ಅಂದರೆ ತುಂಬ ಸಿಂಪಲ್ ಆ್ಯಂಡ್ ತುಂಬ ಕಾಂಪ್ಲಿಕೇಟೆಡ್ ಮಾಡಿ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳೋದು ಬೇಡ. ನಿಮಗೆ ಅಫರ್ಮೇಷನ್ಸ್ ಹೇಳಬೇಕಂತ ಅನಿಸಿದ್ರೆ ಯು ಕ್ಯಾನ್ ಜೋರಾಗೂ ಅದನ್ನು ನೀವು ಹೇಳ್ಬೋದು, ಜೋರಾಗಿ ಹೇಳೋದಕ್ಕೆ ಇಷ್ಟ ಇಲ್ಲ ಅಂದರೆ ಮನಸ್ಸಲ್ಲೂ ಕೂಡ ನೀವು ಅದನ್ನು ನಮಗೆ ಹೇಳ್ಕೊಬೋದು. ಇದನ್ನು ನೀವು ಏನು ಅಂತೀರಾ, ಮನಸ್ಸಲ್ಲಿ ನಿಮಗೆ ನೀವು ಹೇಳ್ಕೊಡೋದನ್ನ ಯೋಚನೆ ಅಂತ ತಾನೇ ಹೇಳ್ತೀರಾ? ಎಸ್ ರೈಟ್, ಅಫರ್ಮೇಷನ್ ಅಂದರೆ ಯೋಚನೆಗಳು ಮಾತ್ರ. ಸೊ ನಿಮಗೆ ಆ ಸ್ಪೆಸಿಫಿಕ್ ಪರ್ಸನ್ ಬಗ್ಗೆ ನೆಗೆಟಿವ್ ಆಗಿ ಯೋಚನೆ ಬಂದಾಗ ನೀವು ಹೇಳಬೇಕು, ಓಕೆ ನಿಮಗೆ ಅವ್ರ ಬಗ್ಗೆ ಲೈಕ್ ನಿಮ್ಮ ಜೊತೆ ಅವ್ರು ಇರಬೇಕಂದ್ರೆ, ನಿಮಗೆ ಅವ್ರ ಜೊತೆ ಮದುವೆ ಆಗಬೇಕು ಅನ್ನೋ ಆಸೆನೇ ನಿಮಗಿದ್ರೆ ದಯವಿಟ್ಟು ಸ್ಟಾಪ್ ನೆಗೆಟಿವ್ ಥಾಟ್ಸ್. ಓಕೆ ನನ್ನ ಜೊತೆ ಅವ್ರು ಇವಾಗಿಲ್ಲ, ನನ್ನನ್ನು ಅವ್ರು ಇಷ್ಟಪಡಲ್ಲ, ನಂಗೆ ಅವ್ರು ಟೆಕ್ಸ್ಟ್ ಮಾಡಲ್ಲ, ನನಗೆ ಅವ್ರು ಕಾಲ್ ಮಾಡಲ್ಲ, ನನ್ನ ಬಗ್ಗೆ ಅವ್ರ ತಲೆನೇ ಕೆಡಿಸ್ಕೊಳಲ್ಲ, ಈ ರೀತಿ ಯೋಚನೆ ಮಾಡೋ ಬದಲು ನಿಮ್ಮ ಫೇವರಲ್ಲಿ ಯೋಚನೆ ಮಾಡಿ. ನಿಮ್ಮ ಫೇವರಲ್ಲಿ ಅಂತ ಅಂದರೆ ನಿಮಗೆ ಯಾವ ರೀತಿ ನಡಿಬೇಕು, ನಿಮ್ಮ ರಿಯಾಲಿಟಿ ಅಂತಿರುತ್ತೆ ಆ ರೀತಿ ಮಾತ್ರ ಯೋಚನೆ ಮಾಡಿ. ಮೀನ್ಸ್ ಏನು ನಿಮ್ಮ ರಿಯಾಲಿಟಿಲಿ ಆಗಬೇಕಂತ ನಿಮಗೆ ಆಸೆ ಇರುತ್ತೆ ಆ ರೀತಿ ಮಾತ್ರ ನೀವು ಯೋಚನೆ ಮಾಡಿ. ಫಾರ್ ಎಕ್ಸಾಂಪಲ್ ನಿಮ್ಮ ಸ್ಪೆಸಿಫಿಕ್ ಪರ್ಸನ್ ನಿಮ್ಮ ಮದುವೆ ಆಗಬೇಕು, ರೈಟ್? ಅದನ್ನೇ ತಾನೇ ನೀವೆಲ್ಲ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದಿದ್ದು ಮದುವೆ ಮ್ಯಾನಿಫೆಸ್ಟೇಷನ್ ವಿಡಿಯೋ ಮಾಡಿ ಅಂತ. ಸೊ ನೀವು ಹೇಳಬೇಕಾಗಿರೋ ಅಫರ್ಮೇಷನ್ ಏನು, ನನ್ನ ಸ್ಪೆಸಿಫಿಕ್ ಪರ್ಸನ್ ಗೋಲ್ ಏನಂತ ಅಂದರೆ ನನ್ನ ಮದುವೆ ಆಗೋದು, ಅದಕ್ಕಿಂತ ಬಿಗ್ಗೆಸ್ಟ್ ಗೋಲ್ ಅವ್ರ ಲೈಫಲ್ಲಿ ಏನೂ ಇಲ್ಲ, ನನ್ನ ಜೊತೆ ಮದುವೆ ಆಗೋದು, ನನ್ನ ಜೊತೆ ಕೊನೆವರೆಗೂ ಬದುಕೋದೆ ಅವ್ರ ಗೋಲ್. ಆ್ಯಂಡ್ ಆ ಗೋಲ್ನ ರೀಚ್ ಆಗೋಕ್ಕೋಸ್ಕರ ಅವ್ರು ಏನು ಬೇಕಿದ್ರೂ ಮಾಡ್ತಾರೆ, ಯಾವ ಲೆವೆಲಿಗೆ ಬೇಕಿದ್ರೂ ಹೋಗ್ತಾರೆ. ಓಕೆ ನಾನು ಅಫರ್ಮೇಷನ್ಸ್ ಇಟ್ಸ್ ನಾಟ್ ಇನ್ ಎ ಬ್ಯಾಡ್ ವೇ, ಆಯಿತಾ? ಜಸ್ಟ್ ಹೇಳ್ತಾ ಇರೋದು ಅವ್ರು ನಿಮಗೋಸ್ಕರ ಏನು ಬೇಕಿದ್ರೂ ಮಾಡ್ತಾರೆ ಅಂತ. ಓಕೆ ನಿಮ್ಮ ರಿಯಾಲಿಟಿಯಲ್ಲಿ ನೀವೇನೋ ಒಂದು ನೋಡಬೇಕಂತ ಅಂದರೆ ಅದನ್ನು ನೀವು ಯೋಚನೆ ಮಾಡಬೇಕು, ಅರ್ಥ ಆಯ್ತಾ? ಯೋಚನೆ ಮಾಡಿದರೆ ಮಾತ್ರ ಅದನ್ನು ನೀವು ನಿಮ್ಮ ರಿಯಾಲಿಟಿಯಲ್ಲಿ ನೋಡೋದಕ್ಕೆ ಸಾಧ್ಯ. ಓಕೆ ನಿಮ್ಮ ಡಿಸೈರ್ ವ್ಯಾಲಿಡ್ ಆಯ್ತಾನಾ? ಲೈಕ್ ನಿಮ್ಗೇನಾದರೂ ಅನಿಸಿದ್ರೆ ಇದು ಸರಿನಾ ತಪ್ಪಾ ಅಂತ ಏನಾದರೂ ಕ್ವಶನ್ಸ್ ಇದ್ದರೆ ಒಂದು ವಿಷಯ ಹೇಳ್ತೀನಿ. ಸೊ ನಿಮ್ಮ ಡಿಸೈರ್ಸ್ ಏನಿದೆ ಅದು
ಗಾಡ್ಸ್ ಡಿಸೈರ್ಸ್. ಅಂದರೆ ನಿಮ್ಮ ಆಸೆಗಳೇನಿದೆ ಅದು ದೇವ್ರ ಆಸೆ. ದೇವರು ಅವನ ಆಸೆನ ನಿಮ್ಮ ಮೂಲಕ ಈಡೇರಿಸ್ಕೊಳ್ತಾ ಇದ್ದಾನೆ. ಆ್ಯಂಡ್ ನಿಮಗೆಲ್ಲ ಸಣ್ಣವರಿದ್ದಾಗಿಂದ ನೀವು ಟರ್ಮ್ ಕೇಳಿರ್ತೀರಲ್ಲ, ತುಂಬ ಆಸೆ ಪಡಬಾರ್ದು, ಆಸೆ ದುಃಖಕ್ಕೆ ಕಾರಣ, ಈ ಥರ ಎಷ್ಟೋ ಕ್ವೈಟ್ಸ್ ಇದೆಲ್ಲ ನೋಡಿರ್ತೀರಲ್ವಾ ಅಲ್ವಾ. ಬಟ್ ನಾನೊಂದು ವಿಷಯ ಹೇಳ್ತೀನಿ ನಿಮಗೆ, ನೀವಿಲ್ಲಿರೋದೇ ನಿಮ್ಮ ಡಿಸೈರ್ಸ್ನ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ. ಆ್ಯಸ್ ಲಾಂಗ್ ಆಸ್ ಅದು ಒಂದು ಒಳ್ಳೆ ಇಂಟೆನ್ಷನಿಂದ ಬಂದಿದೆ. ನೋಡಿ, ಬೇರೆಯವ್ರನ್ನ ಮದುವೆ ಆಗ್ಬೇಕು ಅನ್ನೋದೇನು ಬ್ಯಾಡ್ ಇಂಟೆನ್ಷನ್ ಅಲ್ಲ. ಓಕೆ, ಬೇರೆಯವ್ರ ಜೊತೆ ಮದುವೆ ಆಗಬೇಕು, ಅವ್ರ ಜೊತೆ ಕೊನೆವರೆಗೂ ಇರಬೇಕು, ಬದುಕಬೇಕು, ಅದು ಗುಡ್ ವೆಲ್ ಬದುಕಬೇಕು ಅಂತ ಅನ್ಕೊಳೋದು ಬ್ಯಾಡ್ ಅಲ್ಲ. ಓಕೆ, ಆ್ಯಂಡ್ ಎಸ್, ಇಫ್ ನಿಮ್ಗೆ ಆ ಡಿಸೈರ್ ಇದೆ ಅಂತ ಅಂದರೆ ಇಟ್ಸ್ ಅ ಗಾಡ್ಸ್ ಡಿಸೈರ್, ಆಯಿತಾ. ಅಂದರೆ ದೇವರ ಒಂದು ಆಸೆ ಅದು. ಅವನು ನಿಮ್ಮ ಮೂಲಕ ಅವನ ಆಸೆನ ಈಡೇರಿಸ್ಕೊಳ್ತಿದ್ದಾನೆ ಅಂತ ಅರ್ಥ. ಸೊ ನಿಮಗೆ ನೀವು ಲಿಮಿಟ್ಸ್ ಹಾಕ್ಕೊಳೋದು ಬಿಡಿ, ಓಕೆನಾ. ಆ್ಯಂಡ್ ಎಸ್, ಮ್ಯಾರೇಜ್ನ ಮ್ಯಾನಿಫೆಸ್ಟೇಷನ್ ಆಗಲಿ, SP ಮ್ಯಾನಿಫೆಸ್ಟೇಷನ್ ಆಗಲಿ, ಅಥವಾ ದುಡ್ಡು ಮ್ಯಾನಿಫೆಸ್ಟೇಷನ್ ಮಾಡೋದಾಗಲಿ, ಮನೆ ಮ್ಯಾನಿಫೆಸ್ಟೇಷನ್ ಮಾಡೋದಾಗಿರಲಿ, ಸ್ಟಡೀಸ್ ಗ್ರೇಡ್ಸ್ ಮ್ಯಾನಿಫೆಸ್ಟೇಷನ್ ಮಾಡೋದಾಗಿರಲಿ, ಏನನ್ನೇ ಮ್ಯಾನಿಫೆಸ್ಟ್ ಮಾಡಿ ನೀವು ಅಟ್ಲೀಸ್ಟ್ ಒಂದು ಟೆಕ್ಸ್ಟ್, ಅಟ್ಲೀಸ್ಟ್ ಒಂದು ಕಾಲ್, ಒಂದು ಐಟಮ್ಸ್ ಮ್ಯಾನಿಫೆಸ್ಟ್ ಮಾಡ್ತೀರಿ. ಮೀನ್ಸ್ ಲೈಕ್ ನಿಮಗೆ ಲಕ್ಸುರಿಯಸ್ ಐಟಮ್ಸ್ ಬೇಕಾಗಿರುತ್ತೆ, ಡ್ರೆಸ್ಸಸ್ ಬೇಕಾಗಿರುತ್ತೆ, ಕಾರು, ವೆಹಿಕಲ್ಸ್ ಇದೆಲ್ಲ ಬೇಕಾಗಿರುತ್ತೆ. ಲೈಕ್ ಆ ಥರ ಇರಬೇಕು ನನ್ನ ಲೈಫ್ ಸ್ಟೈಲ್, ಹಿಂಗಿರಬೇಕು ನನ್ನ ಲೈಫ್ ಸ್ಟೈಲ್, ಈ ಥರ ಸ್ಟೈಲ್ ಮಾಡಬೇಕು ನಾನು, ಇದನ್ನೆಲ್ಲನೂ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಬೋದು. ಎವ್ರಿಥಿಂಗ್ ಇಸ್ ಪಾಸಿಬಲ್ ಫಾರ್ ಯು. ಈ ಜಗತ್ತಲ್ಲಿ ನಿಮ್ಮ ಕೈಯಲ್ಲಿ ಆಗಲ್ಲ ಅನ್ನೋದು ಯಾವುದು ಇಲ್ಲ. ಆ್ಯಂಡ್ ಆಗಲ್ಲ ಅಂತ ಹೇಳ್ತಿದ್ದಾರೆ ಅಂದರೆ ಇಟ್ಸ್ ಅದು ಅವರ ಲಿಮಿಟ್ಸ್ ಆ್ಯಂಡ್ ಅದು ಅವರ ರಿಯಾಲಿಟಿ. ಆ್ಯಂಡ್ ಸಪೋಸ್ ಅವ್ರು ಹೇಳ್ತಿದ್ದಾರೆ ಆಗಲ್ಲ ಅಂತ ಅಂದರೆ ಬಿಕಾಸ್ ಅವ್ರ ಕೈಯಲ್ಲಿ ಆಗಲ್ಲ, ಬಟ್ ನಿಮ್ಮ ಕೈಯಲ್ಲಿ ಆಗುತ್ತೆ. ಬಿಕಾಸ್ ನಾನು ಹೇಳ್ತಿದ್ದೀನಿ, ಯಾಕೆಂದರೆ ಲಿಮಿಟ್ಲೆಸ್. ನೀವು ನಿಮ್ಮ ಕೈಯಲ್ಲಿ ಏನು ಬೇಕಿದ್ರೂ ಮ್ಯಾನಿಫೆಸ್ಟ್ ನೀವು ಮಾಡ್ಕೊತೀರಾ. ಆ್ಯಂಡ್ ನಿಜ ಹೇಳ, ಮ್ಯಾನಿಫೆಸ್ಟೇಷನ್ ಅಂದರೆ ನಿಮ್ಮ ಯೋಚನೆಗಳನ್ನ ಬದಲಾಯಿಸೋದಷ್ಟೇ. ನೀವು ಲೈಕ್ ಯಾವ ರೀತಿ ಯೋಚನೆ ಮಾಡ್ತಿರ್ತೀರಾ ಆ ಯೋಚನೆಗಳನ್ನ ಬದಲಾಯಿಸಿ ಆ್ಯಂಡ್ ನಿಮ್ಮ ಲೈಫ್ ಬದಲಾಗುತ್ತೆ. ಇದರಲ್ಲಿ ಏನು ಕಾಂಪ್ಲಿಕೇಟೆಡ್ ಮಾಡ್ಕೊಳೋದಿಲ್ಲ. ಸೊ ಯಾ, ಬಟ್ ನಾನು ಒಂದು ವಿಷಯ ಹೇಳ್ತೀನಿ, ಏನಂದರೆ ಅಫರ್ಮೇಷನ್ಸ್ ಇಸ್ ಈಕ್ವಲ್ಸ್ ಟು ಥಿಂಕಿಂಗ್. ಅಂದರೆ ಅಫರ್ಮೇಷನ್ ಅಂತ ಅಂದರೆ ಅರ್ಥ ಯೋಚನೆ ಮಾಡೋದಂತಾನೆ. ಸೊ ಡೈಲಿ ನೀವು ಆ ಒಂದು ವಿಷಯದ ಬಗ್ಗೆ ಯೋಚನೆ ಮಾಡೋದ್ರಿಂದ ಸೊ ನಿಮ್ಮ ಮೈಂಡಿಗೆ ಅದು ರಿಪೀಟ್ ಆಗುತ್ತೆ ಆ್ಯಂಡ್ ನೀವು ಅದನ್ನು ನಿಮ್ಮ 3Dಯಲ್ಲಿ ನೋಡ್ತಾ ಹೋಗ್ತೀರಾ. ನೋಡಿ, ಒಂದು ವಿಷಯ ಹೇಳ್ತೀನಿ, ತುಂಬ ಜನ ಅಫರ್ಮೇಷನ್ಸ್ ಮಾಡ್ತಾರೆ, ಸ್ಕ್ರಿಪ್ಟಿಂಗ್ ಮಾಡ್ತಾರೆ, ವಿಜುವಲೈಸೇಷನ್ ಮಾಡ್ತಾರೆ, ಬಟ್ ಆದರೂ ಕೂಡ ಒಬ್ರೊಬ್ರಿಗೆ ರಿಸಲ್ಟ್ ಸಿಕ್ಕಿರಲ್ಲ. ಅದಕ್ಕೆ ಆನ್ಸರ್ ನಾನು ಇಲ್ಲಿ ಮಾಡ್ತೀನಿ. ಸೊ ನೀವು ಅಫರ್ಮೇಷನ್ ಮಾಡ್ತೀರಿ, ಸ್ಕ್ರಿಪ್ಟಿಂಗ್ ಮಾಡ್ತೀರಿ, ತುಂಬ ಎಲ್ಲನೂ ಮಾಡ್ತಾ ಇದ್ದೀರಾ, ಎಲ್ಲ ಕರೆಕ್ಟಾಗೆ ಮಾಡ್ತಿದ್ದೀರಾ, ಆದರೂ ಕೂಡ ನನಗೆ ಲೈಕ್ ನಾನು ಏನು ಮ್ಯಾನಿಫೆಸ್ಟ್ ಮಾಡ್ತಿದ್ದೀನೋ ಅದು ಮ್ಯಾನಿಫೆಸ್ಟ್ ಆಗ್ತಿಲ್ಲ ಅಂತ ನಿಮ್ಗೆ ಏನಾದ್ರು ಕಂಪ್ಲೇಂಟ್ಸ್ ಇದ್ದರೆ ಆನ್ಸರ್ ತುಂಬ ಸಿಂಪಲ್ ಆಗಿದೆ. ನೋಡಿ, ಮ್ಯಾನಿಫೆಸ್ಟೇಷನ್ ಅಂತ ಅಂದರೆ ಮೈಂಡ್ ಸೆಟ್ ಗೇಮ್, ಆಯಿತಾ. ಮೈಂಡ್ನ ಒಂದೇ ಥಾಟಲ್ಲಿ ಇಟ್ಕೊಳೋದು ನಿಮ್ಮ ಕೆಲಸ. ಈಗ ಒಂದು ಯೋಚನೆ ಮಾಡ್ತೀನಿ, ಮತ್ತೊಂದು ಸ್ವಲ್ಪ ಹೊತ್ತಿಗೆ ಬಿಟ್ಟು ಇನ್ನೊಂದು ಯೋಚನೆ ಮಾಡ್ತೀನಿ ಅಂದರೆ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಲ್ಲ. ಅಲ್ಲಿ ನೀವು ಅಫರ್ಮೇಷನ್ಸ್ ಆಗಲಿ, ವಿಜುವಲೈಸೇಷನ್, ಸ್ಕ್ರಿಪ್ಟಿಂಗ್ ಅಥವಾ ಇನ್ನೂ ಎಷ್ಟೋ ಮೆಥಡ್ಸ್ ಇದೆಯಲ್ಲ, ಅದನ್ನು ಯಾಕೆ ಮಾಡ್ತಿದ್ದೀರಾ ಅಂತ ಅಂದರೆ ಒಂದೇ ಮೈಂಡ್ ಸೆಟ್ನ ಮೇಂಟೈನ್ ಮಾಡೋದಕ್ಕೋಸ್ಕರ ಮಾಡ್ತಿರ್ತೀರ. ಆ್ಯಂಡ್ ಮ್ಯಾನಿಫೆಸ್ಟೇಷನಿಂದು ಏಮ್ ಬಂದುಬಿಟ್ಟು ಒಂದೇ ಮೈಂಡ್ಸೆಟ್ನ ಮೇಂಟೈನ್ ಮಾಡೋದು. ಸಪೋಸ್ ನೀವು ಅಫರ್ ಮಾಡ್ತಿದ್ದೀರಾ ಅಂತ ಅಂದರೆ ಅಥವಾ ಸ್ಕ್ರಿಪ್ಟ್ ಮಾಡ್ತಿದ್ದೀರಾ ಅಥವಾ ಏನೋ ವಿಜುವಲೈಸ್ ಮಾಡ್ತಿದ್ದೀರಾ ಅಂತ ಅಂದರೆ ಆದಷ್ಟು ಆ ಒಂದು ಸೇಮ್ ಥಾಟಲ್ಲೇ ಇರಿ. ಈಗ ನನಗೆ ಬೆಳಿಗ್ಗೆ ನನಗೆ ಲೈಕ್ ನಾನು 1K ಮ್ಯಾನಿಫೆಸ್ಟ್ ಮಾಡಿದ್ದೀನಿ ಅಂತ ಅಫರ್ ಮಾಡೋದು, ಮತ್ತು ಮಧ್ಯಾಹ್ನ ಆದ ತಕ್ಷಣ ಏನೋ ಲಿಮಿಟ್ಸ್ ಬಂತು, ಏನೋ ಮನಿ ಪ್ರಾಬ್ಲಮ್ ಆಯಿತು, ದುಡ್ಡಿಗೇನೋ ಲೈಕ್ 3Dಯಲ್ಲಿ ಏನೋ ಲೈಕ್ ದುಡ್ಡಿಗೆ ಪ್ರಾಬ್ಲಮ್ ಬಂತು, ಲೈಕ್ 1K ಅಡ್ಜಸ್ಟ್ ಮಾಡಬೇಕಾಗಿದೆ, ಬಟ್ ನೀವು ಬೆಳಗ್ಗೆ ಅಫರ್ ಮಾಡಿರ್ತೀರ ನನ್ನ ಹತ್ರ 1K ಇದೆ ಅಂತ, ದುಡ್ಡೇ ನನ್ನ ಹುಡ್ಕೊಂಬರತ್ತೆ ಅಂತ ಬೆಳಗ್ಗೆ ಅಫರ್ ಮಾಡಿರ್ತೀರ, ಬಟ್ ಏನೋ 3Dಯಲ್ಲಿ ಲೈಕ್ ನಿಮ್ಮ ಹತ್ರ ದುಡ್ಡಿಲ್ಲ, ಇವಾಗ ಪ್ರಾಬ್ಲಮ್ ಬಂತು, ಲೈಕ್ ದುಡ್ಡಿಗೋಸ್ಕರ ಇದು ಮಾಡ್ತಿದ್ದೀರಾ ಅಂತ ಅಂದ ತಕ್ಷಣ ಲೈಕ್ ಗಿವ್ ಅಪ್ ಮಾಡೋದಲ್ಲ, ಮತ್ತೆ ಆ ಓಲ್ಡ್ ಥಾಟ್ಸಿಗೆ ಹೋಗೋದಲ್ಲ, ಇಲ್ಲ ನನ್ನ ಹತ್ರ ದುಡ್ಡಿಲ್ಲ, ನಂಗೆ ದುಡ್ಡು ಸಿಗಲ್ಲ ಅನ್ನೋದಲ್ಲ. ಓಕೆ, ಅದೇ ಸೇಮ್ ಥಾಟ್ನ ನೀವು ಮೇಂಟೈನ್ ಮಾಡ್ಕೊಂಡು ಹೋಗಬೇಕು. ಅದು ಮ್ಯಾನಿಫೆಸ್ಟೇಷನ್ ಅಂದರೆ. ಮ್ಯಾನಿಫೆಸ್ಟೇಷನ್ ಯಾವಾಗ ಆಗುತ್ತೆ? ಎಸ್, ರಿಪಿಟೇಷನ್ಸ್ ತುಂಬ ಇಂಪಾರ್ಟೆಂಟ್, ಯಾಕೆಂದರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಪ್ರೋಗ್ರಾಮ್ ಆಗಬೇಕು, ಓಕೆನಾ. ಬಟ್ ಆದರೆ ನೀವು ಮೈಂಡ್ ಸೆಟ್ನ ಮೇಂಟೈನ್ ಮಾಡಲಿಲ್ಲ ಅಂದರೆ ನೀವು ಹೇಗೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಆಗಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ? ನಿಮಗೆ ಓಕೆ ಅಫರ್ ಮಾಡಿ ಲೈಕ್ ತುಂಬ ಜನ, ಬಿಕಾಸ್ ನನಗೆ ಸ್ಟೋರೀಸ್ ಓದ್ತಾ ಇದ್ದೆ, ಇಷ್ಟು ದಿನ ಆಫರ್ ಮಾಡಿದ್ರು, ಅಷ್ಟು ದಿನ ಆಫರ್ ಮಾಡಿದ್ರು. ನಾನು ಪಾಸಿಟಿವ್ ಸ್ಟೋರೀಸ್ನು ನೋಡಿದ್ದೀನಿ, ನೆಗೆಟಿವ್ ಸ್ಟೋರೀಸು ನೋಡಿದ್ದೀನಿ. ಸೊ
ಪಾಸಿಟಿವ್ ಔಟ್ಕಮ್ ಬರೋರು ಏನು ಮಾಡ್ತಾರೆ ಅಂದರೆ ಮೈಂಡ್ಸೆಟ್ನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಅಂದರೆ ಯಾರಿಗೆ ಮೈಂಡ್ಸೆಟ್ ಮೇಂಟೈನ್ ಮಾಡೋದಕ್ಕೆ ಫೇಲ್ ಆಗುತ್ತೆ ಆವಾಗ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದ್ರೆ ಖಂಡಿತ ಫೇಲ್ ಆಗ್ತೀರಾ. ಬಿಕಾಸ್ ಮೈಂಡ್ಸೆಟ್ ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟ್. ಇದನ್ನು ನಾನು ಎಲ್ಲ ವೀಡಿಯೋಸಲ್ಲೂ ಕೂಡ ಒತ್ತಿ ಹೇಳ್ತಿದ್ದೀನಿ. ಸಪೋಸ್ ನೀವು ಸ್ಪೆಸಿಫಿಕ್ ಪರ್ಸನ್ ಜೊತೆ ಮ್ಯಾರೇಜ್ ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ. ಸೊ ಏನೋ ಒಂದು ಮೆಥಡ್ಸ್ ಮಾಡ್ತೀರಾ, ಅಫರ್ಮೇಷನ್ ಮಾಡ್ತೀರಾ, ವಿಜುವಲೈಸೇಷನ್ ಮಾಡ್ತೀರಾ, ಅಥವಾ ಸ್ಕ್ರಿಪ್ಟಿಂಗ್ ಮಾಡ್ತೀರಾ, ಲೈಕ್ 21 ಡೇಸ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ, ಎಷ್ಟೋ 1 ಮಂತ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ. ಸೊ ಏನು ರಿಸಲ್ಟ್ಸ್ ರೀಡಿಯಲ್ಲಿ ಏನೂ ಕಾಣಿಸ್ತಿಲ್ಲ ಅಂತ ಅಂದ್ಕೊಳ್ಳಿ. ತಪ್ಪು ನಿಮ್ಮದೇ ಇರುತ್ತೆ. ಡೋಂಟ್ ಬ್ಲೇಮ್ ಲಾ ಸರಿಗಿಲ್ಲ, ಲಾ ವರ್ಕ್ ಆಗ್ತಿಲ್ಲ, ಮ್ಯಾನಿಫೆಸ್ಟೇಷನ್ ರಿಯಲ್ ಅಲ್ಲ, ಅಯ್ಯೋ ನಾನು ಆಗ್ತಾನೇ ಇಲ್ಲ, ಸೊ ಮ್ಯಾನಿಫೆಸ್ಟೇಷನ್ ರಿಯಲ್ ಅಲ್ಲ, ಸುಮ್ಮನೆ ಎಲ್ಲ ಡವ್ ಮಾಡ್ತಾರೆ, ಸುಮ್ಮನೆ ಏನೇನೋ ಸ್ಟೋರೀಸ್ ಹೇಳ್ತಾರೆ, ಇದು ಯಾವುದು ಸತ್ಯ ಅಲ್ಲ ಅಂತ ಅನ್ಕೊಬೇಡಿ. ಬಿಕಾಸ್ ನೀವು ಮ್ಯಾನಿಫೆಸ್ಟ್ ಮಾಡೋದು ಮೈಂಡ್ ಸೆಟ್ ಮೇಂಟೈನ್ ಮಾಡೋದ್ರಿಂದ. ನೋಡಿ, ನಾನು ನಿಜ ಹೇಳ್ತೀನಿ, ನೀವು ವಿಜುವಲೈಸ್ ಮಾಡಿ, ಸ್ಕ್ರಿಪ್ಟ್ ಮಾಡಿ, ಮ್ಯಾನಿಫೆಸ್ಟೇಷನ್ ಅಂದರೆ ನಂಬೋದ್ರಿಂದ ಏನೋ ಪಡ್ಕೊಳೋದಲ್ಲ. ಅರ್ಥ ಆಯ್ತಾ? ಬಿಕಾಸ್ ಎಲ್ಲರಿಗೂ ಮಿಸ್ಕನ್ಸೆಪ್ಷನ್ ಇದೆ. ಏನಂದ್ರೆ ಮ್ಯಾನಿಫೆಸ್ಟೇಷನ್ ಅಂದ್ರೆ ನೀವು ಯಾವ್ದನ್ನ ಫ್ರೀಮ್ಲಿ ಆಗಿ ಬಿಲೀವ್ ಮಾಡ್ತಿರೋ ಅದು ನಿಮ್ಮ ಕಣ್ಮುಂದೆ ಆಗುತ್ತೆ ಅಂತ. ಎಸ್, ಅದು ಬೇರೆ ಕೇಸ್. ಓಕೆ, ಖಂಡಿತ ಆಗುತ್ತೆ. ನೀವು ನಂಬೋದು ನಿಮ್ಮ ಡಾಮಿನೆಂಟ್, ಯಾವಾಗ ನೀವು ನಂಬ್ತೀರಾ ಅದೇ ನಿಮ್ಮ ಡಾಮಿನೆಂಟ್ ಥಾಟ್ ಆಗಿರುತ್ತೆ. ಸೊ ಮ್ಯಾನಿಫೆಸ್ಟ್ ಆಗುತ್ತೆ. ಬಟ್ ನನ್ನ ವೇಲಿ ನಾನು ನೋಡಿರೋ ಪ್ರಕಾರ ಮ್ಯಾನಿಫೆಸ್ಟೇಷನ್ ಅಂದರೆ ಈವನ್ ನೀವು ನಂಬದೇ ಇಲ್ಲ ಅಂದರೂ ಕೂಡ ಒಂದೊಂದ್ಸತಿ ನಿಮ್ಮ ಕಣ್ಣು ಮುಂದೆ ಒಂದಿಷ್ಟು ರಿಯಾಲಿಟೀಸ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಹೋಗ್ತೀರಾ. ಈವನ್ ನಿಮ್ಗೆ ಡೌಟ್ಸ್ ಇರಲಿ, ಭಯನೇ ಇರಲಿ. ಓಕೆ, ನೀವೇನೋ ಒಂದು ಸಪೋಸ್ 1K ಮ್ಯಾನಿಫೆಸ್ಟ್, ಈಗ ಎಕ್ಸಾಂಪಲ್, ಓಕೆ ಸ್ಪೆಸಿಫಿಕ್ ಪರ್ಸನ್ ಮ್ಯಾನಿಫೆಸ್ಟ್ ಮಾಡ್ಕೊತಿದ್ದೀರಾ, ಓಕೆ ಮ್ಯಾರೇಜ್ನ ಮ್ಯಾನಿಫೆಸ್ಟ್ ಮಾಡ್ಕೊತಿದ್ದೀರಾ ಅಂತ ಅಂದ್ಕೊಳ್ಳಿ. ಮ್ಯಾರೇಜ್ ಮ್ಯಾನಿಫೆಸ್ಟೇಷನ್ ಮಾಡಬೇಕಾದ್ರೆ ನಿಮಗೆ ಕಾಮನ್ ಆಗಿ ಡೌಟ್ಸ್ ಬರೋದೇನು? ನಾನು ಮದುವೆ ಆಗ್ತೀನಾ, ಲೈಕ್ ನನ್ನ ಸ್ಪೆಸಿಫಿಕ್ ಪರ್ಸನ್ ಜೊತೆ ಮದುವೆ ಆಗ್ತೀನಾ, ಅವ್ರು ನಾನು ಒಪ್ಕೊತಾರ, ಲೈಕ್ ಮನೇಲಿ ಒಪ್ಕೊತಾರ. ಸೊ ಈ ರೀತಿ ಎಲ್ಲ ಡೌಟ್ಸ್ ಇರುತ್ತೆ, ಭಯನೂ ಇರುತ್ತೆ. ಓಕೆ, ನನ್ನ ಮದುವೆ ಆಗಿಬಿಟ್ರೆ ಏನು, ಆಗಲಿಲ್ಲ ಅಂತಂದರೆ ನನ್ನ ಲೈಫ್ ಏನು? ಸೊ ಈ ರೀತಿ ಎಲ್ಲ ಯೋಚನೆಗಳು ಬರ್ತಾ ಹೋಗುತ್ತೆ. ಸೊ ಬಟ್ ಏನೇ ಆಗಲಿ ಕೂಡ ನೀವೇನು ಮಾಡಬೇಕಲ್ಲಿ, ಡೌಟ್ಸ್ ಬರುತ್ತೆ, ಎಸ್ ಬರುತ್ತೆ, ಫಿಯರ್ಸ್ ಇರುತ್ತೆ, ಎಸ್ ಇರುತ್ತೆ, ನೆಗೆಟಿವ್ ಥಾಟ್ಸ್ ಬರುತ್ತೆ. ಈ ಡೌಟ್ಸ್, ಫಿಯರ್ಸ್, ನೆಗೆಟಿವ್ ಥಾಟ್ಸ್, ನೆಗೆಟಿವ್ ಅಸಂಪ್ಷನ್ಸ್ ಅಲ್ವಾ, ಇದೆಲ್ಲ ಬರುತ್ತೆ. ಬಟ್ ಅದ್ಯಾವುದಕ್ಕೂ ನೀವು ರಿಯಾಕ್ಟ್ ಅಂದರೆ ಅರ್ಥ ಮಾಡ್ಕೊಳ್ಳಿ, ಅದ್ಯಾವುದಕ್ಕೂ ತಲೆ ಕೆಡಿಸ್ಕೊಂಡೆ ನಿಮ್ಗೆ ಏನು ಮೈಂಡ್ಸೆಟ್ಟಲ್ಲಿ ಒಂದು ಥಾಟ್ ಇದೆಯಲ್ಲ, ಎಸ್ ನಾನು ನನ್ನ ಸ್ಪೆಸಿಫಿಕ್ ಪರ್ಸನ್ ನಮ್ಮ ಮದುವೆ ಆಗೇ ಆಗ್ತೀನಿ ಅನ್ನೋ ಒಂದು ಥಾಟ್ ಇದೆಯಲ್ಲ, ಆ ಥಾಟ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಡೆಫಿನೆಟ್ಲಿ ನಮ್ಮ ಮದುವೆ ಆಗೇ ಆಗ್ತೀರಾ. ನೋ ಒನ್ ಕ್ಯಾನ್ ಸ್ಟಾಪ್ ಇಟ್. ಆಯಿತಾ? ಯಾರು ಕೂಡ ತಡೆಯೋದಕ್ಕೆ ಆಗಲ್ಲ. ಅರ್ಥ ಆಯ್ತಾ? ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ನೀವು ಒಂದೇ ರೀತಿ ಯೋಚನೆ ಮಾಡಬೇಕು. ನೋಡಿ, ನಾನು ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡಿದ್ದೀನಿ, ತುಂಬ ಥಿಂಗ್ಸ್ನ ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಎಲ್ಲನೂ ಹೆಂಗೆ ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡಿರೋದು ಅಂತ ಅಂದರೆ, ಈವನ್ ಡೌಟ್ಸ್ ಬಂದಿದೆ, ಈವನ್ ನಂಬ್ತಾನೂ ಇರಲಿಲ್ಲ, ನಂಬೋ ಅವಶ್ಯಕತೆನೂ ನಿಮಗಿಲ್ಲ ಬಿಡಿ. ಡೌಟ್ಸ್ ಇದ್ರು, ಭಯ ಇದ್ರು, ಒಂದೊಂದಿಷ್ಟು ಥಿಂಗ್ಸ್ನ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀನಿ. ಹೇಗೆ? ಮೈಂಡ್ಸೆಟ್ ಮೇಂಟೈನ್ ಮಾಡೋದ್ರಿಂದ. ಪ್ರತಿ ಸತಿನೂ ಒಂದೇ ಆಗಿರಬೇಕು. ನೀವು ಹೇಳೋದು, ನೀವು ಮಾತಾಡೋದು, ನೀವು ಕೇಳಿಸ್ಕೊಳೋದು, ಅದು ನಿಜವಾದ ನಂಬಿಕೆ. ಅಂದರೆ ನಾವು ನಂಬಿಕೆ ಅಂದರೆ ಏನು ಅನ್ಕೊಂಡ್ಬಿಟ್ಟಿದ್ದೀವಿ ಅಂದರೆ, ಮನಸ್ಸಿಂದ ಓಕೆ ನನಗೇನೋ ಒಂದು ಥಿಂಗ್ನ ಮನಸ್ಸಿಂದ ಅಕ್ಸೆಪ್ಟ್ ಮಾಡಿಕೊಂಡ್ರೆ ಮಾತ್ರ ನಂಬಿಕೆ ಅಂತ ನಿಮಗೆ ಅನಿಸ್ತಿರತ್ತಲ್ವಾ? ಬಟ್ ರಿಯಾಲಿ ಹೇಳ, ನಂಬಿಕೆ ಅಂದರೆ ಏನೋ ಒಂದು ಥಿಂಗ್ಸ್, ಏನೋ ಒಂದು ಮ್ಯಾನಿಫೆಸ್ಟ್ ಮಾಡಬೇಕು ಅಂತಿದ್ದೀರಾ ನೀವು, ಬಟ್ ಸ್ಟಿಲ್ ನಿಮಗೆ ಡೌಟ್ಸ್ ಇದೆ, ಭಯ ಇದೆ, ಆಗುತ್ತೋ ಇಲ್ಲೋ ಅನ್ನೋ ಹೆದರಿಕೆ ಇದೆ, ಒಂಥರ ಏನೋ ಅನ್ಕಂಫರ್ಟ್ ಫೀಲ್, ಲೈಕ್ ಅನ್ಯೂಶುವಲ್ ಫೀಲಿಂಗ್ಸ್ ಇದೆ, ಲೈಕ್ ಒಂಥರ ಡಿಸ್ಕಂಫರ್ಟ್ ಅನ್ಸೋ ಫೀಲಿಂಗ್ಸ್ ಇದೆ. ಬಟ್ ಅದೆಲ್ಲದ್ರ ಮಧ್ಯನೂ ಕೂಡ ಒಂದೇ ಒಂದು ಥಾಟ್ನ ನೀವು, ಓಕೆ ಅದೇನೇ ಆಗಲಿ, ನಂಗೆ ಎಷ್ಟೇ ಡೌಟ್ಸ್ ಬರಲಿ, ಎಷ್ಟೇ ಫಿಯರ್ಸ್ ಬರಲಿ, ಎಷ್ಟೇ ವರೀಸ್ ಬರಲಿ, ಅದು ಒಂದೇ ಥಾಟ್ ನನಗೆ ಮ್ಯಾನಿಫೆಸ್ಟ್ ಮಾಡೋದು ಅಂತ ಹೋಗ್ತಿರಲ್ಲ, ಆವಾಗ ನೀವು ಮಿರಾಕಲ್ಸ್ನ ನೋಡ್ತೀರಾ. ಎಸ್ಪೆಷಲಿ ಮ್ಯಾನಿಫೆಸ್ಟೇಷನ್ಗಿರೋ ಮಿರಾಕಲ್ಸ್ ಏನು ಅಂತ. ಎಲ್ಲರೂ ಹೇಳ್ತಾರಲ್ಲ ನಂಬಬೇಕು ಅಂತ, ಬಟ್ ನಂಬಿಕೆ ಅಂದರೆ ರಿಯಾಲಿಟಿಯಲ್ಲಿ ಒಂದೇ ಮೈಂಡ್ಸೆಟ್ಟಲ್ಲಿ ಇರೋದು ಅಂತ ನಾನು ಬಿಲೀವ್ ಮಾಡ್ತೀನಿ. ಒಂದೇ ಮೈಂಡ್ಸೆಟ್ಟಲ್ಲಿ ಓಕೆ ಏನೇ ಆದರೂ, ಕಣ್ಮುಂದೆ ಏನೇ ಆದರೂ ಒಂದು ವಿಷಯನ ಗಿವ್ ಅಪ್ ಮಾಡದೇ ಇರೋದು. ಈ ಆ್ಯಟಿಟ್ಯೂಡ್ನ ಬೆಳೆಸ್ಕೊಳ್ಳಿ. ಬಿಕಾಸ್
ಮ್ಯಾನಿಫೆಸ್ಟೇಷನ್ ಮಾಡೋ ಪ್ರತಿ ಒಬ್ರಿಗೂ ಕೂಡ ಈ ಆ್ಯಟಿಟ್ಯೂಡ್ ಬೇಕು. ಬಿಕಾಸ್ ನಾವೇನೋ ಒಂದು ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ದೀವಿ, ಅದು ನಮಗೆ ಅನ್ನೋನ್, ಓಕೆ ಆಗುತ್ತೋ ಬಿಡುತ್ತೋ ಅಂತ. ಬಿಕಾಸ್ ಸ್ಟಾರ್ಟಿಂಗಲ್ಲಿ ನೋಡಿ, ನೀವು ಮ್ಯಾನಿಫೆಸ್ಟೇಷನ್ ಜರ್ನಿಗೆ ತುಂಬ ಹಳುಬ್ರು ಅಂದರೆ, ನೀವು ತುಂಬ ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡಿದ್ದೀರಾ, ನಿಮಗೆ ಮ್ಯಾನಿಫೆಸ್ಟೇಷನಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಇದೆ ಅಂದರೆ, ಲೈಕ್ ನೀವು ಓಕೆ ಲೈಕ್ ಸುಮ್ಮನೆ ಹಾಗೆ ಮ್ಯಾನಿಫೆಸ್ಟ್ ಮಾಡ್ಕೊಂಡು ಗೊತ್ತಿರುತ್ತೆ ನಿಮಗೆ, ಓಕೆ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತೆ ಯಾರೇನೇ ಹೇಳ್ಕೊಳ್ಳಿ ಅಂತ. ಬಟ್ ಏನಾದರೂ ಹೊಸಬ್ರಾಗಿದ್ರೆ ನಿಮಗೆ ನಂಬಿಕೆನೇ ಇರಲ್ಲ ಅದ್ರ ಬಗ್ಗೆ, ಅದು ನಿಜನಾ ಸತ್ಯನಾ ಸುಳ್ಳು ಅಂತ ಡೌಟಲ್ಲಿ ಮ್ಯಾನಿಫೆಸ್ಟ್ ಮಾಡ್ತಿರ್ತೀರಾ. ಬಟ್ ನಿಮ್ಗೆ ಸ್ಟಿಲ್ ಆಗಿರುತ್ತಲ್ವ, ಹೆಂಗೆ ಮ್ಯಾನಿಫೆಸ್ಟೇಷನ್ ಮಾಡ್ಕೊತೀರಾ ಅಂತಂದರೆ ಮೈಂಡ್ ಸೆಟ್ಟಿಂದ ಮ್ಯಾನಿಫೆಸ್ಟ್ ಮಾಡ್ಕೊತಿರ್ತೀರಾ. ನೋಡಿ, ಸ್ಟಾರ್ಟಿಂಗ್ ಬಂದಾಗ ಯಾರು ಮ್ಯಾನಿಫೆಸ್ಟೇಷನ್ನ ನಂಬಿಟ್ಟು ವರ್ಕ್ ಆಗುತ್ತೆ ಅಂತ ಬರಲ್ಲ. ಟ್ರೈ ಮಾಡಿ ನೋಡೋಣ, ಏನೋ ಹೇಳ್ತಿದ್ದಾರಂತೆ, ಈ ಥರ ಮೈಂಡ್ ಸೆಟ್ ಮೇಂಟೈನ್ ಮಾಡಬೇಕಂತೆ. ಬಿಕಾಸ್ ಎಲ್ಲ ನೀವು ಮ್ಯಾನಿಫೆಸ್ಟೇಷನಲ್ಲಿ ಎಲ್ಲೇ ಹೋಗಿ ಒಂದು ಹೇಳ್ತಾರೆ ಮೈಂಡ್ ಸೆಟ್ ತುಂಬ ಇಂಪಾರ್ಟೆಂಟ್ ಅಂತ. ಮೀನ್ಸ್ ಮೈಂಡ್ ಸೆಟ್ ಅಂತ ಅಂದರೆ ಮೆಂಟಲ್ ಡಯಟ್ ತುಂಬ ಇಂಪಾರ್ಟೆಂಟ್ ಅಂತ. ಯಾವಾಗಲೂ ಕೂಡ ಒಂದೇ ಥರ ಮೈಂಡ್ ಸೆಟ್ ಇರೋದು ತುಂಬ ಇಂಪಾರ್ಟೆಂಟ್, ಅಂದರೆ ಮೆಂಟಲ್ ಡಯಟ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿರ್ತಾರೆ. ಸೊ ಅದನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಮ್ಯಾನಿಫೆಸ್ಟೇಷನ್ ಮಾಡೋದು ತುಂಬ ಈಸಿ. ನೋಡಿ, ಐ ನೋ, ಓಕೆ ಮ್ಯಾನಿಫೆಸ್ಟೇಷನ್ ಮಾಡ್ತಿರೋ, SP ಮ್ಯಾನಿಫೆಸ್ಟೇಷನ್ ಮಾಡ್ತಿರೋ, ದುಡ್ಡನ್ನ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರೋ, ಒಳ್ಳೆ ಲೈಫ್ನ ಮ್ಯಾನಿಫೆಸ್ಟ್ ಮಾಡ್ಕೊತಿದ್ದೀರೋ. ಬಟ್ ಎಲ್ಲದಕ್ಕೂ ಲೈಕ್ ಮ್ಯಾನಿಫೆಸ್ಟ್ ಮಾಡ್ತಿರ್ಬೇಕಾದ್ರೆ ಒಂದಿಷ್ಟು ಸ್ಟೇಜಸ್ ಬರುತ್ತೆ, ಎಲ್ಲಿ ನಿಮಗೆ ನಿಮ್ಮೇಲೆ ಡೌಟ್ ಬರುತ್ತೆ, ಭಯ ಅನಿಸುತ್ತೆ, ಹೆದರಿಕೆ ಆಗುತ್ತೆ, ನನಗೇನು ತಲೆ ಕೆಟ್ಟಿದ್ಯಾ, ಎಲ್ಲರೂ ಒಂದು ವೇ ಅಲ್ಲಿ ಹೋದರೆ ನಾನೇ ಒಂದು ವೇ ಅಲ್ಲಿ ಹೋಗ್ತಿದ್ದೀನಲ್ಲ ಅಂತ ಅನಿಸುತ್ತೆ. ಬಟ್ ಇಟ್ಸ್ ಓಕೆ, ಅದೇನೇ ಅನಿಸಿದ್ರೂ ಕೂಡ ಗಿವ್ ಅಪ್ ಆನ್ ಆಗಬೇಡಿ, ಡೋಂಟ್ ಗಿವ್ ಅಪ್. ಅಷ್ಟು ಈಸಿಯಾಗಿ ನಿಮ್ಮ ಸೋಲ್ನ ಒಪ್ಕೊಬೇಡಿ. ಬಿಕಾಸ್ ಮ್ಯಾನಿಫೆಸ್ಟೇಷನ್ ರಿಯಲ್, ಮಿರಾಕಲ್ಸ್ ಆಗುತ್ತೆ, ಮ್ಯಾಜಿಕ್ ಆಗುತ್ತೆ. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಖಂಡಿತ ಮ್ಯಾಜಿಕ್ ಮಾಡುತ್ತೆ. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅಥವಾ ನಿಮ್ಮ ಗಾಡ್, ಯೂನಿವರ್ಸ್, ಇಂಟೆಲಿಜೆನ್ಸ್, ಇನ್ಫಿನಿಟ್ ಇಂಟೆಲಿಜೆನ್ಸ್, ಅದರಿಂದ ಏನು ಬೇಕಿದ್ರೂ ಪಾಸಿಬಲ್. ನೀವೆಲ್ಲೇ ಹೋಗಿ ಮ್ಯಾನಿಫೆಸ್ಟೇಷನ್ ಫೇಕ್ ಅಂತ ಹೇಳೋದಕ್ಕಾಗಲ್ಲ. ಬಿಕಾಸ್ ಇವತ್ತಿನವರೆಗೂ ಏನೇನು ಇನ್ವೆನ್ಷನ್ಸ್, ಎಕ್ಸಾಂಪಲ್ ಕೊಟ್ಟು ಹೇಳಲ್ಲ, ಎಷ್ಟೊಂದು ಥಿಂಗ್ಸ್ ಎಲ್ಲ ಇನ್ವೆನ್ಷನ್ಸ್ ಆಗಿದೆ ಅಲ್ಲ. ಅಂದರೆ ಮೊಬೈಲ್ ಆಗಿರ್ಬೋದು, ಅವಾಗೊಂದು ಕಾಲ ಇತ್ತು ಮೊಬೈಲ್ಸ್ ಯೂಸ್ ಮಾಡ್ತಿರ್ಲಿಲ್ಲ, ಕೀಪ್ಯಾಡ್ ಮೊಬೈಲ್ಸ್ ಯೂಸ್ ಮಾಡ್ತಿದ್ವಿ, ಸ್ಕ್ರೀನ್ ಟಚ್ ಮೊಬೈಲ್ಸ್ ಎಲ್ಲ ಯೂಸ್ ಮಾಡ್ತಿರ್ಲಿಲ್ಲ. ಅವಾಗ ಏನಾದರೂ ನಮಗೆ ಐಡಿಯಾ ಆಯಿತಾ ಮುಂದೆ ಈ ಥರ ಮೊಬೈಲ್ ಬರುತ್ತೆ, ಸ್ಕ್ರೀನ್ ಟಚ್ ಮೊಬೈಲ್ ಬರುತ್ತೆ, ಸೊ ಆ ಥರ ಏನಾದರೂ ಐಡಿಯಾ ಆಯಿತಾ? ಇಲ್ಲ ಅಲ್ಲ. ಹೇಗೆ ಬಂತು ಅದೆಲ್ಲ ಫಸ್ಟ್ ಕ್ರಿಯೇಟ್ ಆಗಿದ್ದಲ್ಲಿ. ಏನೋ ಒಂದು ಹೊಸ ಇನ್ವೆನ್ಷನ್ ಆಗುತ್ತೆ ಅಂದರೆ ಅದು ಫಸ್ಟ್ ಮೈಂಡಲ್ಲೇ ತಾನೇ ಬರೋದು, ಇಲ್ಲಿಂದಾನೇ ತಾನೇ ಬರೋದು. ಎಸ್, ಪ್ರತಿಯೊಂದೂ ಕೂಡ ಮೈಂಡಿಂದಾನೇ ಬರೋದು. ಅಂದರೆ ಪ್ರತಿಯೊಂದು ನಮ್ಮ ಯೋಚನೆಗಳು ಮಾತ್ರ. ಇವತ್ತು ಏನನ್ನೇ ನೀವು ಕಣ್ಮುಂದೆ ನೋಡ್ತಾ ಇದ್ರು ಅದು ನಿಮ್ಮ ಯೋಚನೆಗಳು ಮಾತ್ರ. ಅದನ್ನು ನಾನು ನಮಗೆ ಇನ್ವೆನ್ಷನ್ಸ್ ಮಾಡಿರೋದು ಮಾತ್ರ ಹೇಳ್ತಿಲ್ಲ, ಬಟ್ ನಿಮ್ಮ ಲೈಫಲ್ಲಿ ನಡೆಯೋ ಪ್ರತಿಯೊಂದು ಘಟನೆನೂ ಕೂಡ ನಿಮ್ಮ ಥಾಟ್ಸ್ ಮಾತ್ರ. ಒಂದು ವ್ಯಕ್ತಿ ತಗೊಳ್ಳಿ, ಅವರು ನಿಮ್ಮ ಥಾಟ್ಸ್ ಅಷ್ಟೇ. ಒಂದು ಒಂದು ವಸ್ತುನ ತಗೊಳ್ಳಿ, ಆ ವಸ್ತುನೂ ನಿಮ್ಮ ಥಾಟ್ಸ್ ಅಷ್ಟೇ. ನಿಮ್ಮ ಲೈಫಲ್ಲಿ ಏನೇ ಇದ್ದರೂ, ಯಾರೇ ಇದ್ದರೂ, ಎಂಥವರೇ ಬರಲಿ, ಅದೆಲ್ಲ ನಿಮ್ಮ ಥಾಟ್ಸ್ ಅಷ್ಟೇ. ಒಂದು ಪರ್ಸನ್ ಜೊತೆ ನೀವು ಡೀಲ್ ಮಾಡ್ತಿರ್ತೀರ, ಬಟ್ ನೀವು ಥಾಟ್ಸ್ ಜೊತೆ ಡೀಲ್ ಮಾಡ್ತಿರ್ತೀರ. ನಿಮ್ಮ ಯೋಚನೆ ಮೇಲೆ ಅವರು ನಿಮ್ಮ ಎದುರುಗಡೆ ಬಿಹೇವ್ ಮಾಡ್ತಿರ್ತಾರೆ. ಸೊ ಯಾಕೆ ಈ ವಿಷಯ ಹೇಳ್ತಿದ್ದೀನಿ ಅಂತ ಅಂದರೆ, ಮ್ಯಾನಿಫೆಸ್ಟೇಷನ್ಸ್ ಸ್ಪೆಸಿಫಿಕ್ ಪರ್ಸನ್ನ ಮಾಡ್ತಿದ್ವಿ ಅಥವಾ ಅವ್ರ ಜೊತೆ ಮದುವೆ ಆಗ್ತಾ ಇರಿ, ನಿಮ್ಗೆ ಅನಿಸ್ಬೋದಲ್ಲ, ಸೊ ನಾನೇನೋ ಮಾಡ್ತಿದ್ದೀನಿ, ಏನೋ ಲೈಕ್ ಏನು ಅನ್ಕೊತಾರೆ ಗೊತ್ತಾದರೆ, ಸೊ ನಾನು ಸ್ಪೆಸಿಫಿಕ್ ಪರ್ಸನ್ನ ಮ್ಯಾನಿಫೆಸ್ಟ್ ಮಾಡ್ಕೊತಿದ್ದೀನಿ, ಅಥವಾ ನನ್ನ ಮದುವೆನ ಮ್ಯಾನಿಫೆಸ್ಟ್ ಮಾಡ್ಕೊತಿದ್ದೀನಿ, ನೋಡಿದವ್ರು ಏನು ಅಂದ್ಕೊಂಡಲ್ಲ, ಸೊ ನಾನು ಮ್ಯಾನಿಫೆಸ್ಟ್ ಮಾಡ್ತಿದ್ದೀನಿ ಅಂತಂದರೆ ನಾನು ಮ್ಯಾಜಿಕ್ ಮಾಡ್ತಿದ್ದೀನಿ ಅಂತ ಅಂದ್ಕೊಂಡ್ಬಿಡ್ತಾರೆ. ನೋಡಿ, ಇದು ಮ್ಯಾಜಿಕಲ್ಲ, ಏನೂ ಅಲ್ಲ. ಏನಂತ ಅಂದರೆ, ಮ್ಯಾನಿಫೆಸ್ಟೇಷನ್ ಅಂತ ಅಂದರೆ ಫಸ್ಟ್ ಆಫ್ ಆಲ್ ಇಟ್ಸ್ ನಾಟ್ ಲೈಕ್ ಏನು ಮಾಟ ಮಂತ್ರ, ಅದೇನೂ ಅಲ್ಲ. ನಂಗೆ ಗೊತ್ತು ತುಂಬ ಜನಕ್ಕೆ ಮಿಸ್ಕನ್ಸೆಪ್ಷನ್ ಇದೆ ಮ್ಯಾನಿಫೆಸ್ಟೇಷನ್ ಅಂದರೆ ಮಾಟ ಮಂತ್ರ ಅಂತ. ಬಟ್ ಮ್ಯಾನಿಫೆಸ್ಟೇಷನ್ ಅಂದರೆ ನಿಮ್ಮ ಯೋಚನೆಗಳನ್ನ ಬದಲಾಯಿಸ್ಕೊಳೋದು, ನಿಮ್ಮನ್ನು ನೀವು ಬದಲಾಯಿಸ್ಕೊಳೋದು, ನಿಮ್ಮ ಯೋಚನೆಗಳನ್ನ ಬದಲಾಯಿಸ್ಕೊಳೋದು ಅಷ್ಟೇ. ನಿಮ್ಮ ಥಾಟ್ಸ್ ಚೇಂಜ್ ಆದರೆ ಅದನ್ನು ಈ 3D ರಿಫ್ಲೆಕ್ಟ್ ಮಾಡುತ್ತೆ. ಯಾಕೆಂದರೆ 3D ನಮ್ಮ ಎಲ್ಲರೂ ರಿಫ್ಲೆಕ್ಷನ್, ನಮ್ಮ ಥಾಟ್ಸ್ನ ರಿಫ್ಲೆಕ್ಷನ್ 3D. ಸೊ ನಮ್ಮ ಥಾಟ್ಸ್ ಚೇಂಜ್ ಆದರೆ 3Dನೂ ಕೂಡ ಚೇಂಜ್ ಆಗಲೇಬೇಕು. ಆ್ಯಂಡ್ 3D ಅಂದರೆ ಜಸ್ಟ್ ಈ ವರ್ಡ್ ಮಾತ್ರ ಅಂದ್ಕೊಬೇಡಿ. 3Dಯಲ್ಲಿರೋ ಪರ್ಸನ್, 3Dಯಲ್ಲಿರೋ ಲೈಕ್ ಥಿಂಗ್ಸ್, ವಸ್ತುಗಳೇನಿರುತ್ತೆ ಅವರು ಕೂಡ ನಮ್ಮ ರಿಫ್ಲೆಕ್ಷನ್ ಆಗಿರ್ತಾರೆ. ಒಂದು ವ್ಯಕ್ತಿ ಆಗಿದ್ರೆ ಅದು ಕೂಡ ಲೈಕ್ ಅವರು ಕೂಡ ನಮ್ಮ ರಿಫ್ಲೆಕ್ಷನ್ಸ್ ಆಗಿರ್ತಾರೆ. ಒಂದು ವಸ್ತು ಅಥವಾ ಒಂದು ಪ್ರಾಣಿ, ಪಕ್ಷಿ ಏನೇ ಆಗಿದ್ರು ಕೂಡ ಪ್ರತಿಯೊಂದು ನಮ್ಮ
ಯೋಚನೆಗಳ ರಿಫ್ಲೆಕ್ಷನ್ ಮಾತ್ರ ಆಗಿರುತ್ತೆ. ಸೊ ಈ 3Dಯಲ್ಲಿ ನೀವೇನೇ ನೋಡಿದ್ರು ಅದು ನಿಮ್ಮ ಯೋಚನೆಗಳ ರಿಫ್ಲೆಕ್ಷನ್ ಮಾತ್ರ. ಸೊ ನೀವು ಯಾವಾಗ ಮ್ಯಾನಿಫೆಸ್ಟ್ ಮಾಡ್ತೀರಾ ಅಂತ ಅಂದರೆ ಯಾವಾಗ ನಿಮ್ಮ ಯೋಚನೆನ ಬದಲಾಯಿಸ್ಕೊತೀರಾ. ಏನನ್ನೇ ಮ್ಯಾನಿಫೆಸ್ಟ್ ಮಾಡಿ, ಮ್ಯಾರೇಜ್ ಮ್ಯಾನಿಫೆಸ್ಟೇಷನ್ ನಿಜ ಹೇಳ ಪ್ರತಿ ಒಂದು ವೀಡಿಯೋಸಲ್ಲೂ ಒಂದೇ ಹೇಳೋದಕ್ಕಿರುತ್ತೆ. ಅದನ್ನು ಬೇರೆ ಬೇರೆ ಥರ ಹೆಂಗೆ ಹೇಳಬೇಕಂತ ನಾನೇ ಯೋಚನೆ ಮಾಡ್ತಿರ್ತೀನಿ. ಯಾಕೆ ಅಂತಂದರೆ ಮ್ಯಾನಿಫೆಸ್ಟೇಷನ್ ಅಂದರೆ ಏನಿಲ್ಲ, ಯೋಚನೆಗಳನ್ನ ಬದಲಾಯಿಸ್ಕೊಳೋದಷ್ಟೇ. ಅದನ್ನು ಬೇರೆ ಥರ ಮೆಥಡ್ಸಿಂದ ಮಾಡ್ತಾರಷ್ಟೇ. ಡೈಲಿ ಅಫರ್ಮ್ ಮಾಡ್ಬೇಕಂದ್ರೆ ಅಫರ್ಮ್ ಮಾಡಿ, ಸ್ಕ್ರಿಪ್ಟ್ ಮಾಡಬೇಕಂದ್ರೆ ಸ್ಕ್ರಿಪ್ಟ್ ಮಾಡಿ, ವಿಜುವಲೈಸೇಷನ್ ಮಾಡಬೇಕಂದ್ರೆ ವಿಜುವಲೈಸೇಷನ್ ಮಾಡಿ. ಬಟ್ ಒಂದು ನೆನಪಿರಲಿ, ಮೈಂಡ್ ಸೆಟ್ ಮೇಂಟೈನ್ ಮಾಡೋದು ಮಾತ್ರ ತುಂಬ ಇಂಪಾರ್ಟೆಂಟ್. ಯಾವುದಕ್ಕೂ ಕೂಡ ಮೆಂಟಲ್ ಡಯಟ್ ಅಂದರೆ ಥಾಟ್ಸ್ನ ಚೆಕ್ ಮಾಡಿ. ನಿಮ್ಮ ಥಾಟ್ಸ್ ಹೆಂಗೆ ಹೋಗ್ತಿರುತ್ತೆ ನಿಮ್ಮ ಥಾಟ್ಸ್ನ ನೀವು ಚೆಕ್ ಮಾಡೋದು ತುಂಬ ಇಂಪಾರ್ಟೆಂಟ್. ಅಂದರೆ ಬೆಳಗಿಂದ ನೈಟ್ ತನಕ ನೀವು ಯೋಚನೆ ಮಾಡ್ತಿರ್ತೀರ. ಆ ಯೋಚನೆ ಮಾಡ್ತಾ ಇರಬೇಕಾದ್ರೆ ಯಾವ ರೀತಿ ಯೋಚನೆ ಮಾಡ್ತೀರಾ ಅನ್ನೋದನ್ನ ನೀವು ಅಬ್ಸರ್ವ್ ಮಾಡಲೇಬೇಕಾಗತ್ತೆ. ಬಿಕಾಸ್ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಿರ್ತೀರ, ನೆಗೆಟಿವ್ ಆಗಿ ಯೋಚನೆ ಮಾಡ್ತಿರ್ತೀರ. ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ರೆ ಅದನ್ನು ಪಾಸಿಟಿವ್ ಆಗಿ ಮಾಡಬೇಕು. ಸೊ ಏನು ಗೊತ್ತಾ, ಮ್ಯಾನಿಫೆಸ್ಟೇಷನ್ ಅಂದರೆ ಒಂದು ಸತಿ ನೀವು ಬೆಳಗಿಂದ ರಾತ್ರಿ ತನಕ ಅಂದರೆ ಏನೇನು ಥಾಟ್ಸ್ ನಿಮ್ಮ ಮೈಂಡಲ್ಲಿ ಓಡ್ತಿರುತ್ತೆ ಆ ಎಲ್ಲ ಥಾಟ್ಸು ಏನಂತ ನಿಮ್ಗೆ ಗೊತ್ತಿದ್ರೆ ಸಾಕು. ಒಂದೊಂದಂತೂ ನಮಗೆ ಅವೇರ್ ಕೂಡ ಇರಲ್ಲ, ಆ ರೀತಿ ಯೋಚನೆ ಮಾಡ್ತಿರ್ತೀವಿ. ಸೊ ಹೆಂಗೆ ನಮ್ಮ ಥಾಟ್ಸ್ ಯೋಚನೆ ಮಾಡ್ತಾ ಇರ್ತೀವಿ, ತುಂಬ ಯೋಚನೆಗಳು ಬರ್ತಿರುತ್ತೆ. ಅದನ್ನೆಲ್ಲ ಹೆಂಗೆ ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡಿ. ಮೆಡಿಟೇಷನ್ ಮಾಡಿದಾಗ ನಿಮ್ಗೆ ಅಟ್ಲೀಸ್ಟ್ ಗೊತ್ತಿರುತ್ತೆ ನೀವೇನು ಥಿಂಕ್ ಮಾಡ್ತಿರ್ತೀರಾ ಅಂತ. ಸೊ ಬೆಳಗಿಂದ ರಾತ್ರಿ ತನಕ ಯೋಚನೆ ಮಾಡ್ತಿರ್ತೀರ, ಅಬ್ಸರ್ವ್ ಮಾಡಿ ಯಾವ ರೀತಿ ನಿಮ್ಮ ಯೋಚನೆ ಇರುತ್ತೆ ಅಂತ. ಪ್ರತಿ ಒಂದು ನಿಮಗೆ ತುಂಬ ಲಿಮಿಟೇಷನ್ಸ್ಗಳು ಇರುತ್ತೆ, ತುಂಬ ನೆಗೆಟಿವ್ ಬಿಲೀಫ್ಸ್ ಇರುತ್ತೆ. ಸೊಸೈಟಿ ನಿಮಗೆ ಏನೇನು ಸಣ್ಣವರಿದ್ದಾಗಿಂದ ನೀವೇನೇನು ಕೇಳಿದ್ದೀರಾ, ನೋಡಿದ್ದೀರಾ, ನಂಬಿದ್ದೀರಾ, ಅದೆಲ್ಲ ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ಹಾಗೆ ಇರುತ್ತೆ. ನಿಮ್ಮ ಥಾಟ್ಸ್ ಹಾಗೆ ಇರುತ್ತೆ. ಆ ಥಾಟ್ಸ್ನ ನೀವು ಡೈಲಿ ಬೇಸಿಸಲ್ಲಿ ಯೋಚನೆ ಮಾಡ್ತಿರ್ತೀರ, ಬಟ್ ನಿಮಗೆ ಗೊತ್ತಾಗಲ್ಲ ನೀವು ಆ ಥಾಟ್ಸ್ನ ಯೋಚನೆ ಮಾಡ್ತಿದ್ದೀರಾ ಅಂತ. ಸೊ ಬದಲಾಯಿಸ್ಕೊಳ್ತಾ ಹೋಗಿ. ಸೊ ನಿಮ್ಮ ಲೈಫ್ನ ಚೇಂಜ್ ಆಗೋದನ್ನ ನೀವೇ ವಾಚ್ ಮಾಡಿ. ನಿಮ್ಮ ಲೈಫ್ ಯಾವ ರೀತಿ ಚೇಂಜ್ ಆಗುತ್ತೆ ಅನ್ನೋದನ್ನ ನೀವೇ ನೋಡ್ತಾ ಹೋಗಿ. ಓಕೆನಾ? ಮ್ಯಾರೇಜ್ ಮ್ಯಾನಿಫೆಸ್ಟೇಷನ್ ತುಂಬ ಸಿಂಪಲ್. ಮಾಡಬೇಕಾಗಿರೋದೇನು, ಜಸ್ಟ್ ಸ್ಕ್ರಿಪ್ಟ್ ಮಾಡ್ತಿರೋ, ವಿಜುವಲೈಸ್ ಮಾಡ್ತಿರೋ ಅಥವಾ ಅಫರ್ಮೇಷನ್ ಮಾಡ್ತಿರೋ ಯಾವ್ದಾದ್ರು ಒಂದು ಮೆಥಡ್ನ ಚೂಸ್ ಮಾಡಿಬಿಟ್ಟು ಆಫರ್ ಮಾಡಿ. ನನ್ನ ಸ್ಪೆಸಿಫಿಕ್ ಪರ್ಸನ್ ಜೊತೆ ಮದುವೆ ಆಗ್ತಿದ್ದೀನಿ, ನನಗೆ ಹೆಂಗೆ ಇಷ್ಟನೋ ಅದೇ ರೀತಿ ಈ ಡೇಟ್ಗೆ, ಸಪೋಸ್ ನಿಮ್ಗೆ ಏನಾದ್ರು ಇದೇ ಡೇಟ್ ಅಂತಿದ್ರೆ ಆ ಡೇಟ್ನ ಕೂಡ ಮೆನ್ಷನ್ ಮಾಡಿ. ಇಲ್ಲ ನನ್ನ ಸ್ಪೆಸಿಫಿಕ್ ಜೊತೆ ಮದುವೆ ಆಗೇ ಆಗ್ತೀನಿ ಆ್ಯಂಡ್ ವಿತ್ ಫ್ಯಾಮಿಲಿ ಪರ್ಮಿಷನ್ ಅಂತ ಆಡ್ ಮಾಡಿ. ಅಥವಾ ನಾನು ಹೆಂಗೆ ಅಂದ್ಕೊಂಡಿದ್ದೀನೋ ಅದೇ ರೀತಿ ನಾನು ಇಷ್ಟಪಟ್ಟಿರೋ ವ್ಯಕ್ತಿ ಜೊತೆ ನನ್ನ ಮದುವೆ ಆಗುತ್ತೆ, ನನ್ನ ಫ್ಯಾಮಿಲಿ ಎಲ್ಲನೂ ಕೂಡ ಅದಕ್ಕೆ ಕೊಡ್ತಾರೆ ಅಂತ ಹೇಳಿ. ಎಲ್ಲ ಆಲ್ರೆಡಿ ನನ್ನ ಸ್ಪೆಸಿಫಿಕ್ ಜೊತೆ ಮದುವೆ ಆಗಿದ್ದೀನಿ ಆ್ಯಂಡ್ ವಿತ್ ಫ್ಯಾಮಿಲಿ ಪರ್ಮಿಷನ್ ಅಂತನಾದರೂ ಆಫರ್ ಮಾಡಿ. ಆ್ಯಂಡ್ ವಿಜುವಲೈಸ್ ಮಾಡಬೇಕಂತ ಅಂದರೆ ಒಂದು ಸೀನ್ನ ಕ್ರಿಯೇಟ್ ಮಾಡಿ 10 ಸೆಕೆಂಡ್ಸ್ ಒಳಗಡೆ ಇರಬೇಕು. ಆ ಸೀನ್ನೇ ನೀವು ಪದೇ ನಿಮ್ಮ ಮೈಂಡಿಗೆ ರಿಪೀಟ್ ಮಾಡ್ತಾ ಹೋಗಿ. ಸಪೋಸ್ ಇಲ್ಲ ನೀನು ಸ್ಕ್ರಿಪ್ಟ್ ಮಾಡ್ತೀವಿ ಅಂತ ಅಂದರೆ ಒಂದು ನೀವು ಯಾವ ರೀತಿ ಮದುವೆ ಆಗ್ತೀರಾ, ಎಲ್ಲಿ ಮದುವೆ ಆಗ್ಬೇಕು ಅನ್ಕೊಂಡಿದ್ದೀರಾ, ಯಾವ ಡೇಟಿಂಗ್ ಮದುವೆ ಆಗ್ತೀರಾ, ಕಲ್ಯಾಣ ಮಂಟಪ ಹೆಂಗಿರಬೇಕು. ಸೊ ಈ ಥರ ಒಂದು ಸ್ಟೋರಿ ಥರ ಕ್ರಿಯೇಟ್ ಮಾಡ್ಕೊಂಡು ಹೋಗಿ ಡೈಲಿ ಆ ಸ್ಟೋರಿನ ಸ್ಕ್ರಿಪ್ಟ್ ಮಾಡ್ತಾ ಹೋಗಿ. ಸೊ ನಿಮಗೆ ಯಾವುದು ಕಂಫರ್ಟ್ ಅನಿಸುತ್ತೆ, ಅಫರ್ಮೇಷನ್, ವಿಜುವಲೈಸೇಷನ್, ಸ್ಕ್ರಿಪ್ಟಿಂಗ್ ಯಾವ್ದಾದ್ರು ಒಂದು ಚೂಸ್ ಮಾಡಿಬಿಟ್ಟು ಅಫರ್ಮೇಷನ್ಸ್ ಈಸಿ ಅಂದರೆ ಅಫರ್ಮೇಷನ್ ಮಾಡ್ತಾ ಹೋಗಿ, ವಿಜುವಲೈಸೇಷನ್ ಈಸಿ ಅಂದರೆ ವಿಜುವಲೈಸೇಷನ್ ಮಾಡ್ತಾ ಹೋಗಿ, ಸ್ಕ್ರಿಪ್ಟಿಂಗ್ ಈಸಿ ಅಂತ ಅಂದರೆ ಸ್ಕ್ರಿಪ್ಟಿಂಗ್ ಮಾಡ್ತಾ ಹೋಗಿ. ಬಟ್ ಎಂಡಲ್ಲಿ ಮೈಂಡ್ ಸೆಟ್ ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ನಿಜ ಹೇಳ ಎಲ್ಲದಕ್ಕೂ ಇದೇ ಮೆಥಡ್ ಅಪ್ಲೈ ಆಗೋದು, ಎಲ್ಲದನ್ನು ಹೀಗೆ ಮ್ಯಾನಿಫೆಸ್ಟ್ ಮಾಡೋದು. ಸೊ ನಿಮಗೆ ಮನಿ ಬೇಕಂತ ಅಂದರೆ ಮನಿ ಮೇಲೆ ಇರೋ ಥಾಟ್ಸ್ ಚೇಂಜ್ ಆಗಲಿ, ದುಡ್ಡು ಮನೆ ಬೇಕಂತಂದರೆ ಮನೆ ಮೇಲೆ ಇರೋ ಥಾಟ್ಸ್ ಚೇಂಜ್ ಆಗಲಿ. ಸಪೋಸ್ ಏನು ಗೊತ್ತಾ ಪ್ರಾಬ್ಲಮ್ ನಿಮ್ಮೆಲ್ಲದು, ಅದನ್ನು ನಾನು ಡಿಸರ್ವ್ ಮಾಡ್ತೀನಿ ಅನ್ನೋದೇ ನೀವು ನಂಬಲ್ಲ. ಫಸ್ಟ್ ಆಫ್ ಆಲ್ ಏನು ಗೊತ್ತಾ, ನೀವೇನನ್ನೇ ಬೇಕಂತ ಡಿಸೈರ್ ಮಾಡಿದ್ರು ಅದು ಕೂಡ ನಿಮ್ಮನ್ನು ಡಿಸೈರ್ ಮಾಡ್ತಿರುತ್ತೆ. ನಿಮಗೆ ದುಡ್ಡು ಬೇಕಾ, ದುಡ್ಡಿಗೂ ನೀವು ಬೇಕು. ನಿಮಗೆ ಒಂದು ಸ್ಪೆಸಿಫಿಕ್ ಪರ್ಸನ್ ಬೇಕಾ, ಆ ಸ್ಪೆಸಿಫಿಕ್ ಪರ್ಸನ್ಗೂ ನೀವೇ ಬೇಕು. ನೀವು ಅವ್ರನ್ನ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಆ್ಯಂಡ್ ಅವರು ನಿಮ್ಮನ್ನು ಮ್ಯಾನಿಫೆಸ್ಟ್ ಮಾಡ್ತಿರ್ತಾರೆ ಅಷ್ಟೇ. ಮೇ ಬಿ ನೀವು ಕಾನ್ಷಿಯಸ್ಲಿ ಮ್ಯಾನಿಫೆಸ್ಟ್ ಮಾಡ್ತಿರ್ತೀರ, ಅವ್ರು ಅನ್ಕಾನ್ಷಿಯಸ್ಲಿ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೋ, ಕಾನ್ಷಿಯಸ್ಲಿ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೋ ನಿಮಗೆ ಗೊತ್ತಿಲ್ಲ. ನಿಮ್ಗೆ ಅನ್ಸುತ್ತೆ ನೀವು ಮಾತ್ರ ಅವ್ರ ಜೊತೆ ಮದುವೆನ ಡಿಸೈರ್ ಮಾಡ್ತಿದ್ದೀರಾ ಅಂತ. ಬಟ್ ರಿಯಾಲಿಟಿಲಿ ಹೇಳ, ಅವರು ಕೂಡ ನಿಮ್ಮ ಜೊತೆ ಮದುವೆನ ಡಿಸೈರ್ ಮಾಡ್ತಿರ್ತಾರೆ. ಬಿಕಾಸ್ ಥಾಟ್ಸ್ ಟ್ರಾನ್ಸ್ಮಿಷನ್ ಇಸ್ ರಿಯಲ್. ಆಯಿತಾ? ನಿಮಗೇನೋ ಒಂದು ಥಾಟ್ ಬಂದಿದೆ ಅಂತ ಅಂದರೆ ನೀವು ಯಾವ ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀರಲ್ಲ, ಆ ವ್ಯಕ್ತಿನೂ ಕೂಡ ಆ ಮೂಮೆಂಟ್ಗೆ ಅದೇ ಯೋಚನೆನ ಮಾಡ್ತಾ ಇರ್ತಾರೆ. ನಾನು ಇದನ್ನು ನನ್ನ SP ವಿಡಿಯೋದಲ್ಲಿ ಹೇಳಿದೆ, ಥಾಟ್ಸ್ ಟ್ರಾನ್ಸ್ಮಿಷನ್ ವಿಡಿಯೋದಲ್ಲಿ ಹೇಳಿದೆ. ಅಂದರೆ
ಈಗ ನೀವು ಒಂದು ಪರ್ಸನ್ ಬಗ್ಗೆ ತಗೊಳ್ಳಿ, ಏನೋ ಒಂದು ಥಿಂಕ್ ಮಾಡ್ತೀರಿ ಅವ್ರ ಬಗ್ಗೆ. ಸಪೋಸ್ ನಾನು ಯಾವುದೋ ಒಂದು ಸ್ಪೆಸಿಫಿಕ್ ಪರ್ಸನ್ನ ಥಿಂಕ್ ಮಾಡಿ ಲೈಕ್ ಈ ಸ್ಪೆಸಿಫಿಕ್ ಪರ್ಸನಿಗೆ ನಾನಂದರೆ ತುಂಬ ಇಷ್ಟ ಅಂತ ನಾನು ಅನ್ಕೊತಿರ್ತೀನಿ ಅಂತ ಅನ್ಕೊಳ್ಳಿ. ಅದೇ ಮೂಮೆಂಟಲ್ಲಿ ಅವರು ಅನ್ಕೊತಿರ್ತಾರೆ ಲೈಕ್ ಅವರು ಕೂಡ, ಈಗ ನಾನು ಯಾರ ಬಗ್ಗೆ ಯೋಚನೆ ಮಾಡ್ತಿರ್ತೀನೋ ಅವರು ಕೂಡ ಇದೇ ಮೂಮೆಂಟಲ್ಲಿ, ಈಗ ಎಕ್ಸಾಕ್ಟ್ ಮೂಮೆಂಟಲ್ಲಿ ನಾನೇನೋ ಯಾರಿಗೊಬ್ರಿಗೆ ಯೋಚನೆ ಮಾಡಿ ಅವ್ರಿಗೆ ನಾನಂದರೆ ತುಂಬ ಇಷ್ಟ ಅಂತ ನಾನು ಅನ್ಕೊತೀನಿ. ಇದೇ ಸೇಮ್ ಎಕ್ಸಾಕ್ಟ್ ಮೂಮೆಂಟಲ್ಲೂ ಕೂಡ ಅವರು ಕೂಡ ನನ್ನ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ ಆ್ಯಂಡ್ ನಾನೇನು ಹೇಳ್ತಿದ್ದೀನಿ ಅವ್ರಿಗೆ ನಾನಂದರೆ ಇಷ್ಟ ಅಂತ ಇದೇ ಯೋಚನೆ ಅವರು ಕೂಡ ಮಾಡ್ತಿರ್ತಾರೆ. ಏನಂದರೆ ಲೈಕ್ ಅವ್ರು ನನಗೆ ಈ ಪರ್ಸನ್ ಅಂದರೆ ಇಷ್ಟ ಅಂತ ನನ್ನ ಬಗ್ಗೆ ಯೋಚನೆ ಮಾಡಿ ಥಿಂಕ್ ಮಾಡ್ತಿರ್ತಾರೆ. ಇದು ಥಾಟ್ಸ್ ಟ್ರಾನ್ಸ್ಮಿಷನ್ ಅಂದರೆ. ಸುಮ್ಮನೆ ಯಾವುದು ನಿಮ್ಮ ತಲೆಗೆ ಯೋಚನೆಗಳು ಬರಲ್ಲ ಆಯಿತಾ. ನಿಮ್ಮ ತಲೆಗೇನೋ ಯೋಚನೆ ಬಂದಿದೆ ಅಂದರೆ ಅದು ಸೇಮ್ ನಿಮ್ಮ ಲೈಕ್ ಯಾವ ಪರ್ಸನ್ ಬಗ್ಗೆ ನೀವು ಥಿಂಕ್ ಮಾಡ್ತಿರ್ತೀರಲ್ಲ ಆ ಪರ್ಸನ್ ಮೈಂಡಿಗೂ ಆ ಥಾಟ್ ಬಂದಿದೆ ಅಂತ ಅರ್ಥ. ನಿಮಗೆ ಬರೋ ಥಾಟ್ಸ್ ಎಲ್ಲ ಅವ್ರದ್ದು ಲೈಕ್ ಅವರಲ್ಲಿರೋ ಥಾಟ್ಸ್ ಎಲ್ಲ ನಿಮ್ಗೆ ಬರುತ್ತೆ, ನಿಮಗಿರೋ ಥಾಟ್ಸ್ ಎಲ್ಲ ಅವ್ರಿಗೆ ಹೋಗುತ್ತೆ. ಥಾಟ್ಸ್ ಟ್ರಾನ್ಸ್ಮಿಷನ್ ರಿಯಲ್ ಆಯಿತಾ. ಸೊ ನಿಮಗೆ ಯಾವುದೋ ಒಂದು ಸ್ಪೆಸಿಫಿಕ್ ಪರ್ಸನ್ನ ಮದುವೆ ಆಗಬೇಕಂತಿದೆ ಅಂತ ಅಂದರೆ ಖಂಡಿತ ನೀವು ಆಗ್ತೀರಾ, ಬಿಕಾಸ್ ಆ ಸ್ಪೆಸಿಫಿಕ್ ಪರ್ಸನ್ ಕೂಡ ನಿಮ್ಮ ಜೊತೆ ಮದುವೆ ಆಗೋಕ್ಕೆ ಇಂಟ್ರೆಸ್ಟ್ ಇದೆ. ಬಿ ಪಾಸಿಟಿವ್, ಆಗ್ತೀರಾ ಅನ್ನೋದನ್ನ ನಂಬಿ ಅನ್ನೋದಕ್ಕಿಂತ ಓಕೆ ಪ್ರತಿ ಸತಿನೂ ನಿಮ್ಗೆ ಆಗಲ್ಲ ಅನ್ನೋ ರೀಸನ್ಸ್ ಲೈಕ್ ಆಗಲ್ಲ ಅಂತ ಬರುತ್ತೆ, ನೆಗೆಟಿವ್ ಆಗಿ ಥಾಟ್ಸ್ ಬರುತ್ತಲ್ಲ, ಆ ಥಾಟ್ಸ್ಗಳನ್ನ ಜಾಸ್ತಿ ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಅಂದರೆ ಲೈಕ್ ಎಂಟರ್ಟೈನ್ ಮಾಡೋಕ್ಕೆ ಹೋಗ್ಬೇಡಿ. ಈಗ ನೆಗೆಟಿವ್ ಥಾಟ್ಸ್ ಬರುತ್ತೆ, ಓಕೆ ಒಂದು ಸ್ಪೆಸಿಫಿಕ್ ಪರ್ಸನ್ ಯೋಚನೆ ಮಾಡ್ತೀರಾ, ಸ್ಪೆಸಿಫಿಕ್ ಪರ್ಸನ್ ನಾನು ಮದುವೆ ಆಗ್ತೀನಿ ಅಥವಾ ನೀನೇನೋ ಅಂತ ಡಿಸೈರ್ ಮಾಡಿರ್ತೀರ, ಬಟ್ ಸಡನ್ನಾಗಿ ಇವ್ರು ನನ್ನ ಇಷ್ಟಪಡ್ತಾರೆ, ಇವ್ರು ನನ್ನ ಒಪ್ಕೊತಾರೆ, ಇವ್ರಿಗೆ ನಾನಂದರೆ ಇಷ್ಟನ, ಇವ್ರಿಗೆ ಬೇರೆ ಯಾರೋ ಇದ್ದಾರಲ್ವ, ಇವರು ನನ್ನ ತಿರುಗು ಕೂಡ ನೋಡಲ್ಲ ಅಂತ ಥಾಟ್ಸ್ಗಳು ಬರ್ತಾ ಹೋಗುತ್ತೆ. ಆ ಥಾಟ್ಸ್ನ ಜಾಸ್ತಿ ಎಂಟರ್ಟೈನ್ ಮಾಡಬೇಡಿ. ಇನ್ಸ್ಟೆಡ್ ಆಫ್ ಅದ್ರ ಬಗ್ಗೆ ಎಲ್ಲ ಆ ಥಾಟ್ಸ್ನೆಲ್ಲ ಸ್ಟಾಪ್ ಮಾಡಿ ನಿಮ್ಮ ಹೊಸ ಸ್ಟೋರಿನ ಪರ್ಸಿಸ್ಟ್ ಮಾಡಿ. ಮ್ಯಾನಿಫೆಸ್ಟೇಷನ್ ತುಂಬ ಸಿಂಪಲ್. ಐ ಹೋಪ್ ಈ ವಿಡಿಯೋದಿಂದ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊತೀನಿ. ಸಿಕ್ಕಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಈ ವಿಡಿಯೋದಿಂದ ಕ್ಲಾರಿಟಿ ಸಿಕ್ಕಿದೆ ಅಂತ. ಹಾಗೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣಿಸಿರೋ ನೋಟಿಫಿಕೇಶನ್ ಬೆಲ್ನ ಆನ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಹಾಗೆ ನಿಮಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನನ್ನ ವಾಟ್ಸಪ್ ಗ್ರೂಪ್ ಇದೆ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ. ಆ್ಯಂಡ್ ದಯವಿಟ್ಟು ಸಕ್ಸಸ್ ಸ್ಟೋರೀಸ್ನ ಶೇರ್ ಮಾಡಿ ಅಲ್ಲಿ, ಓಕೆನಾ. ನಿಮ್ಗೆ ಏನಾದರೂ ಒಂದು ಸಣ್ಣ ಮ್ಯಾನಿಫೆಸ್ಟೇಷನ್ ಸ್ಟೋರಿ ಆಗಿರ್ಬೋದು, ದೊಡ್ಡ ಮ್ಯಾನಿಫೆಸ್ಟೇಷನ್ ಸ್ಟೋರಿ ಆಗಿರ್ಬೋದು, ಸೊ ಅದನ್ನು ಜಸ್ಟ್ ಗ್ರೂಪಲ್ಲಿ ಶೇರ್ ಮಾಡಿ, ಬಿಕಾಸ್ ನಿಮ್ಮ ಒಂದು ಸಕ್ಸಸ್ ಸ್ಟೋರೀಸ್ ಬೇರೆಯವ್ರಿಗೆ ಮೋಟಿವೇಟ್ ಮಾಡುತ್ತೆ, ಓಕೆನಾ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಹಾಗೆ ನಂದು ಸಬ್ಲಿಮಲ್ ಚಾನಲ್ ಇದೆ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಹೋಗಿ ಇಂಟ್ರೆಸ್ಟ್ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಟೆಲಿಗ್ರಾಮ್ ಇದೆ, ಸೊ ಟೆಲಿಗ್ರಾಮಿಗೆ ಹೋಗಿ ಜಾಯ್ನ್ ಆಗಿ. ಸೊ ಅಲ್ಲೂ ಕೂಡ ಸೇಮ್ ವಾಟ್ಸಪ್ಪಲ್ಲಿ ಶೇರ್ ಮಾಡ್ತಿರೋ ಅಥವಾ ಟೆಲಿಗ್ರಾಮಲ್ಲಿ ಶೇರ್ ಮಾಡ್ತಿರೋ ಎಲ್ಲಾದರೂ ಶೇರ್ ಮಾಡಿ. ಸೊ ನಿಮ್ಮ ಸಕ್ಸಸ್ ಸ್ಟೋರೀಸ್ನ ಶೇರ್ ಮಾಡಿ, ಓಕೆನಾ. ಆ್ಯಂಡ್ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕೇಳಿ, ನಾನು ನಮಗೆ ಡೌಟ್ ಸಾಲ್ವ್ ಮಾಡ್ತೀನಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.